ಮಾರ್ಪಡಿಸುವಿಕೆ ಬಂತು. ಹಲ್ಲೆಲೂಯಾ. ಈಗ ದೇವರ ವಾಕ್ಯ ನಾವು ಕೇಳುವಾಗ, ದೇವರ ವಾಕ್ಯ ನಾವು ಆಲಿಸುವಾಗ, ದೇವರ ವಾಕ್ಯವನ್ನು ನಾವು ಬಯಸುವಾಗ ನಮ್ಮ ಜೀವಿತದಲ್ಲಿ ಮಾರ್ಪಡಿಸುವಿಕೆ ಬರಬೇಕು. ಆಮೇಲೆ ಏನು ಬರಬೇಕು? ಮಾರ್ಪಡಿಸುವಿಕೆ ಬರಬೇಕಂದ್ರೆ ನಮ್ಮ ಜೀವಿತ ಮಾರ್ಪಡಬೇಕು. ದೇವರ ವಾಕ್ಯ ನಮ್ಮನ್ನು ನಿಂತ ಸ್ಥಳದಲ್ಲಿಯೇ ಬೀಳಿಸ್ತಕ್ಕಂಥದ್ದಲ್ಲ. ನಾವು ನಿಂತಿದ್ದು ಬಹಳ ಸಂದರ್ಭಗಳಲ್ಲಿ ನಾನು ನಿಮಗೆ ಹೇಳಿದ್ದೇನೆ, ಕೆಳಗೆ ಬಿದ್ದವನನ್ನ ದೇವರ ವಾಕ್ಯ ಕುಂದಿರಿಸ್ತದೆ, ಕುಂತವನನ್ನ ದೇವರ ವಾಕ್ಯ ನಿಲ್ಲಿಸ್ತದೆ, ನಿಂತವನನ್ನ ದೇವರ ವಾಕ್ಯ ಚಲಿಸುವಂತೆ ಮಾಡ್ತದೆ, ನಡೆಯುವಂತೆ ಮಾಡ್ತದೆ, ನಡೀತಾ ಇರುವವರಿಗೆ ದೇವರ ವಾಕ್ಯ ಓಡುವಂತೆ ಮಾಡ್ತದೆ, ಓಡ್ತಾ ಇರುವವರಿಗೆ ದೇವರ ವಾಕ್ಯ ಉನ್ನತದಲ್ಲಿ ನಿಲ್ಲಿಸ್ತದೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಜನರೇ, ಯಾರು ದೇವರ ವಾಕ್ಯವನ್ನು ಪ್ರೀತಿಸ್ತಾರೋ, ಯಾರು ದೇವರ ಮಾತುಗಳನ್ನು ಕೈಗೊಂಡು ನಡೀತಾರೋ, ಯಾರು ದೇವರ ವಾಕ್ಯವನ್ನು ಅನುಸರಿಸಿ ಅದರ ಪ್ರಕಾರವಾಗಿ ತಮ್ಮ ಬಾಳ್ವಿಕೆಯ ಜೀವಿತವನ್ನು ನಡೆಸ್ತಾರೋ ಅವರ ಜೀವಿತ ಮಾರ್ಪಡಿಸುವಿಕೆಯ ಹಂತಕ್ಕೆ ನಡೆಸಿಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಎಂಥ ಕಠಿಣವಾದ ಪರಿಸ್ಥಿತಿ! ಯಾರು ದೇವರ ವಾಕ್ಯ ಅನುಸರಿಸ್ತಾರೋ ಅವರ ಜೀವಿತವನ್ನು ಮಾರ್ಪಡಿಸುತ್ತದೆ, ಕಠಿಣವಾದ ಪರಿಸ್ಥಿತಿಗಳನ್ನು ಮಾರ್ಪಡಿಸುತ್ತದೆ, ಸಾಲಗಳನ್ನು ಮಾರ್ಪಡಿಸುತ್ತದೆ, ಬಾಧೆಗಳನ್ನು ಮಾರ್ಪಡಿಸುತ್ತದೆ, ಶಾಪಗಳೆಲ್ಲ ಆಶೀರ್ವಾದವಾಗುವಂತೆ ಮಾರ್ಪಡಿಸುತ್ತದೆ. ಆಮೇಲೆ ರೋಗವೆಲ್ಲ ಆರೋಗ್ಯಕರವಾದ ಬೆಳವಣಿಗೆಗಳಿಗೆ ಮಾರ್ಪಡಿಸುತ್ತದೆ, ಶೋಧನೆಗಳೆಲ್ಲ ಹೋಗಿ ಸಮಾಧಾನದ ಕಡೆಗೆ ಮಾರ್ಪಡಿಸುವಿಕೆ ನಡೆಸುತ್ತದೆ. ಆಮೇಲೆ ಅಂದರೆ ದೇವರ ವಾಕ್ಯಕ್ಕೆ ಪ್ರಬಲವಾದ ಪವರ್ ಇದೆ. ಆಮೇಲೆ ದೇವರ ವಾಕ್ಯ ಬಂಡೆಯನ್ನು ಸೀಳುವಂತಹ ಚಮಟಿಕೆಯಾಗಿದೆ. ದೇವರ ವಾಕ್ಯ ಬಂಡೆಯಾಗಿದೆ, ದೇವರ ವಾಕ್ಯ ಕೋಟೆಯಾಗಿದೆ, ದೇವರ ವಾಕ್ಯ ಗುರಾಣಿಯಾಗಿದೆ, ದೇವರ ವಾಕ್ಯ ಬೆಂಕಿಯಾಗಿದೆ, ದೇವರ ವಾಕ್ಯ ಖಡ್ಗವಾಗಿದೆ, ದೇವರ ವಾಕ್ಯ ಹಿಪ್ಪಾಯಿ ಕತ್ತಿಯಾಗಿದೆ. ಆಮೇಲೆ ಹಲ್ಲೆಲೂಯಾ. ಯಾರು ಕೊನೆಯವರೆಗೂ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆದು ತಾಳ್ಮೆಯಿಂದ ಬದುಕ್ತಾರೋ ಅವರೇ ಕೊನೆಯಲ್ಲಿಯೂ ರಕ್ಷಣೆಯನ್ನು ಕಾಣುತ್ತಾರೆ. ಹಲ್ಲೆಲೂಯಾ. 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 ಆಮೇಲೆ ಓಕೆ, ಗಮನಿಸಿರಿ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 20ನೇ ವಚನ. ಜ್ಞಾನೋಕ್ತಿ, Proverbs chapter 6 verse 20. Proverbs chapter 6 verse 20. Okay, read. ಕಂದ, ತಂದೆಯ ಆಜ್ಞೆಯನ್ನು ಕೈಕೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ, ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು, ನಿನ್ನ ಕಂಠಕ್ಕೆ ಧರಿಸಿಕೋ. ನೀವು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು. ಆಮೇಲೆ ನೆಕ್ಸ್ಟ್ 22. ಮಲಗಿಕೊಂಡಾಗ ಕಾಯುವುದು, ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತಾಡುವುದು. 23ನೇ ವಚನ. ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವದ ಮಾರ್ಗ. ಆಮೆನ್. ಹಲ್ಲೆಲೂಯಾ. 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 ಸೋ ಮೆನಿ ಪೀಪಲ್ಸ್, ಬಹಳ ಜನ ಭಾವಿಸೋರು ಏನಂದ್ರೆ, ನಾನು ಮನೆಯಲ್ಲಿ ಚೆನ್ನಾಗಿ ದುಡಿದ್ರೆ ನನಗೆ ಒಳ್ಳೆಯವನು ಅಂತ ಹೇಳ್ತಾರೆ ಅಂತ ನೀವು ಭಾವಿಸ್ತೀರಿ. ಹೌದೇ? ನಾನು ಚೆನ್ನಾಗಿ ಕೆಲಸ ಮಾಡಿದ್ರೆ ನನಗೆ ಒಳ್ಳೆಯವರು ಅಂತ ಹೇಳಿ ಮನೆಯಲ್ಲಿ ಕರೀತಾರೆ, ಹೇಳ್ತಾರೆ. ಅಪ್ಪ ಅಥವಾ ಅಮ್ಮ ಅಥವಾ ಅಣ್ಣ ಅಥವಾ ಅಕ್ಕ ಅಥವಾ ತಂಗಿ ಅಥವಾ ಸೋ ಮೆನಿ ಪೀಪಲ್, ಮನೆಯಲ್ಲಿ ಇರ್ತಕ್ಕಂಥ ಯಾರೇ ಇರ್ಬೋದು. ನಾನು ದುಡಿದ್ರೆ, ನಾನು ಹಣ ಸಂಪಾದನೆ ಮಾಡಿದ್ರೆ ನನಗೆ ಒಳ್ಳೆಯವರು ಅಂತ ಅವ್ರು ನನಗೆ ಪ್ರೀತಿ ಮಾಡ್ತಾರೆ ಅಂತ ನೀವು ಅಂದ್ಕೊಂಡಿರ್ಬೋದು. ಹಲ್ಲೆಲೂಯಾ. ಆದರೆ ನಿಮ್ಮ ಕಲ್ಪನೆ ಅದು ನಿಮಗೆ ಮಾತ್ರ ಸೀಮಿತ, ಅದು ದೇವರಿಗೆ ಸೀಮಿತ ಅಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ.
ದೇವರ ಊಹೆ ಅಲ್ಲ, ದೇವರ ಚಿತ್ತವಲ್ಲ, ದೇವರ ಆಲೋಚನೆ ಅಲ್ಲ, ದೇವರ ಉದ್ದೇಶ. ಹಾಗಾದ್ರೆ ದೇವರ ಉದ್ದೇಶ ಏನು? ತಿಮೋಥಿ ಪತ್ರಿಕೆಯಲ್ಲಿ ನೋಡ್ತೇವೆ, ಎಲ್ಲರೂ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತ. ಮತ್ತೆ ಏನು ಆತನ ಚಿತ್ತ? ಆತನ ಆಜ್ಞೆಯನ್ನು ಅನುಸರಿಸಿ ನಡಿಬೇಕೆಂಬುದು ಆತನ ಚಿತ್ತ. ಮತ್ತೆ ಏನು ಆತನ ಚಿತ್ತ? ಅಲೆದಾಡ್ತಾ ಇರುವ, ನಾಶದ ಮಾರ್ಗದಲ್ಲಿರುವ, ಕೆಟ್ಟ ಮಾರ್ಗದಲ್ಲಿರುವವರೆಲ್ಲರೂ ತನ್ನ ಬಳಿಗೆ ಬರಬೇಕೆಂಬುದು ದೇವರ ಚಿತ್ತ. ಪಾತಾಳಕ್ಕೆ ಇಳಿದು ಹೋಗ್ತಾ ಇರೋರು ಪರಲೋಕಕ್ಕೆ ಬರಬೇಕು ಅನ್ನೋದು ದೇವರ ಚಿತ್ತ. ನಾಶನದ ದಿಕ್ಕಿನಲ್ಲಿ ಸಾಕ್ತಾ ಇರೋರು ರಕ್ಷಣೆಯ ದಿಕ್ಕಿನಲ್ಲಿ ನಡಿಬೇಕನ್ನೋದು ದೇವರ ಚಿತ್ತ. ಹಾಳಾಗಿ ಹೋಗ್ತಾ ಇರೋರು ಉದ್ಧಾರ ಆಗಬೇಕು ಅನ್ನೋದು ದೇವರ ಚಿತ್ತ. ಹಲ್ಲೆಲೂಯಾ. ಇವೆಲ್ಲ ನಾವು ಮರೆತು ಬಿಡ್ತೇವೆ. ನಾವೇನು ಅನ್ಕೊಳ್ತೀವಿ ಅಂದ್ರೆ ನಮ್ಮ ಮನೆಯಲ್ಲಿ ನಮಗೆ ಒಳ್ಳೆಯವರನ್ನು ಬಿಟ್ಟರೆ ಸಾಕು ಅನ್ನೋ ಭಾವನೆ ನಿಮ್ಮಗಳ ತಲೆಯಲ್ಲಿ ಇರಬಹುದು. ಪ್ರೀತಿಯ ದೇವರ ಮಕ್ಕಳೇ, ಗಮನ ಹರಿಸಿರಿ. ಇವತ್ತಿನ ವಾಕ್ಯ ನೀವು ಆಲೋಚನೆ ಮಾಡಿ ನೋಡ್ರಿ. ಕಂದ ತಂದೆಯ ಆಜ್ಞೆಯನ್ನು ಕೈಕೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಯಾರು ಈ ದಿಕ್ಕಿನ ಒಳಗಡೆ ಇದ್ದಾರೆ ಹೇಳಿ? ಯಾರು ಇಲ್ಲ. ಅನೇಕರು ಇರಬಹುದು, ಅಥವಾ ಇರಲಿಕ್ಕಿಲ್ಲ, ಅಥವಾ ಇದ್ದೇವೆ ಅಂತ ಅಂದ್ಕೊಂಡಿರಬಹುದು, ಅಥವಾ ಇರಬಹುದು, ಗೊತ್ತಿಲ್ಲ. ಹಲ್ಲೆಲೂಯಾ. ಆದ್ರೆ ಬೈಬಲ್ ಹೇಳ್ತಾ ಇದೆ, ಕಂದ ಮಗನೇ ತಂದೆಯ ಆಜ್ಞೆಯನ್ನು ಕೈಕೊಳ್ಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಶತಾಧಿಪತಿಯಾದಂತಹ ಒಬ್ಬ ವ್ಯಕ್ತಿ ದೇವರ ಬಳಿಗೆ ಬರ್ತಾರೆ, ಯೇಸು ಕ್ರಿಸ್ತನ ಬಳಿಗೆ ಬರ್ತಾರೆ. ಬಂದ್ಬಿಟ್ಟು, ಸ್ವಾಮಿ ನನ್ನ ಆಳಿಗೆ ಆರಾಮಿಲ್ಲ, ನನ್ನ ಆಳು ರೋಗದಲ್ಲಿ ನರಳುತ್ತಾ ಇದ್ದಾನೆ, ನನ್ನ ಆಳು ಭಯಂಕರವಾದ ರೋಗದೊಳಗಡೆ ಬಿದ್ದಿದ್ದಾನೆ. ಅವನು ಒಬ್ಬ ನಂಬಿಗಸ್ತನಾದ ಆಳು. ಅವನು ನನ್ನ ಮನೆಯಲ್ಲಿ ಬಹಳ ನಂಬಿಗಸ್ತನಾಗಿ ಚಾಕರಿ ಮಾಡ್ತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ, ಸೇವೆ ಮಾಡ್ತಾ ಇದ್ದಾನೆ. ಅವನಿಗೆ ಹುಷಾರಿಲ್ಲ, ಈಗ ಅವನು ರೋಗಕ್ಕೆ ತುತ್ತಾಗಿದ್ದಾನೆ. ಅವನಿಗೆ ನೀವೇನು ಮಾಡಬೇಕು? ಗುಣ ಮಾಡಬೇಕು, ಬಿಡುಗಡೆ ಮಾಡಬೇಕು, ವಾಸಿ ಮಾಡಬೇಕು. ಹಲ್ಲೆಲೂಯಾ. ಆದ್ರೆ ಆ ಮನುಷ್ಯ ಹೇಳ್ತಾನೆ, ಸ್ವಾಮಿ ನಾನು ಒಂದು ಸಮುದಾಯಕ್ಕೆ ಒಬ್ಬ ಲೀಡರ್ ಆಗಿದ್ದೇನೆ, ಒಬ್ಬ ನಾಯಕನಾಗಿದ್ದೇನೆ. ಏನಾಗಿದ್ದೇನೆ? ಒಬ್ಬ ನಾಯಕನಾಗಿದ್ದೇನೆ, ಒಬ್ಬ ಲೀಡರ್ ಆಗಿದ್ದೇನೆ. ಏನಂದ್ರಿ? ಒಬ್ಬ ಮನುಷ್ಯನಿಗೆ ನಾನು ಹೋಗಂದ್ರೆ ಹೋಗ್ತಾರೆ, ಬಾ ಅಂದ್ರೆ ಬರ್ತಾರೆ. ಗಮನ ಹರಿಸಿರಿ. ನಾನು ಒಂದು ದೊಡ್ಡ ವ್ಯಕ್ತಿ, ನಾನು ನನ್ನ ಕೈ ಕೆಳಗಡೆ ಸುಮಾರು ಜನ ಆಳುಗಳಿದ್ದಾರೆ, ಕೆಲಸ ಮಾಡೋರಿದ್ದಾರೆ. ಒಬ್ಬರಿಗೆ ಹೋಗಂದ್ರೆ ಹೋಗ್ತಾನೆ, ಒಂದೊಬ್ಬರಿಗೆ ಬಾ ಅಂದ್ರೆ ಬರ್ತಾನೆ. ಹಾಗಾದ್ರೆ ಇಷ್ಟೆಲ್ಲ ಮಾಡೋದು ಯಾಕೆ ಯೇಸು ಕ್ರಿಸ್ತನ ಬಳಿಗೆ ಬರಲ್ಲ? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಿನ್ನೆ ಹೇಳಿದೆ ನಿಮಗೆ ಪ್ರಸಂಗದಲ್ಲಿ, ನಿನ್ನೆಯ ಪ್ರಾರ್ಥನೆಯಲ್ಲಿ ನಾನು ಹೇಳಿದೆ, 12 ವರ್ಷ ರೋಗವಾಗದಂತಹ ಅಥವಾ ಗುಣವಾಗದಂತಹ ರೋಗಕ್ಕೆ ತುತ್ತಾಗಿತ್ತು. ಎಷ್ಟು ವರ್ಷದಿಂದ? 12 ವರ್ಷ, 12 ಇಯರ್. ರಕ್ತಕುಸುಮ ರೋಗಿ 12 ವರ್ಷ, ಒಬ್ಬರಿಂದಲೂ ವಾಸಿಯಾಗಲಾರದೆ. ಹಲ್ಲೆಲೂಯಾ. ಅನೇಕ ಡಾಕ್ಟರ್ ಕಡೆ ಹೋದ್ರು, ಅನೇಕ ದೊಡ್ಡ ವ್ಯಕ್ತಿಗಳ ಕಡೆಗೆ ಹೋದ್ರು, ಅನೇಕರ ಕಡೆ ಬಳಿಯಲ್ಲಿ ಹೋದ್ರು, ಏನಾಗಲಿಲ್ಲ? ಒಬ್ಬರಿಂದಲೂ ವಾಸಿಯಾಗಲಿಲ್ಲ. ಎಲ್ಲಿಗೆ ಬಂದು ಕೊನೆಗೆ? ಯೇಸುವಿನ ಬಳಿಗೆ ಬಂದು. ಹಲ್ಲೆಲೂಯಾ. ಮಾರ್ಗ ಮಧ್ಯದಲ್ಲಿ, ಜನರ ಗುಂಪುಗಳ ಮಧ್ಯದಲ್ಲಿ ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಿದ್ರು. ಮುಟ್ಟಿದ ಕ್ಷಣವೇ ಆಕೆಗೆ 12 ವರ್ಷದಿಂದ ಕಾಡ್ತಾ ಇರುವಂತಹ ಬ್ಲೀಡಿಂಗ್, 12 ವರ್ಷದಿಂದ ಹರಿತಾ ಇರುವ ರಕ್ತ ಯೇಸುವಿನ ಉಡುಪಿನ ಗೊಂಡೆ ಮುಟ್ಟಿದ ಕ್ಷಣವೇ ಆಕೆಯನ್ನ ಬಿಟ್ಟು ಹೋಗಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೀವು ನೋಡ್ತೇವೆ, ಶತಾಧಿಪತಿ ಯೇಸುವಿಗೆ ಹೇಳ್ತಾನೆ, ಸ್ವಾಮಿ ಎಲ್ಲಿದ್ದಾನೆ? ಅವನು ಯೇಸುವಿನ ಪಾದದಲ್ಲಿ ಇದ್ದಾನೆ. ಸ್ವಾಮಿ ನಾನು ಒಬ್ಬರಿಗೆ ಹೋಗಂದ್ರೆ ಹೋಗ್ತಾನೆ, ಇನ್ನೊಬ್ಬರಿಗೆ ಬಾ ಅಂದ್ರೆ ಬರ್ತಾರೆ, ನನ್ನ ಕೈ ಕೆಳಗೆ ಸುಮಾರು ಜನ ಆಳುಗಳಿದ್ದಾರೆ, ಆದರೆ ನನ್ನ ಆಳಿಗೆ ರೋಗ ಬಂದ್ಬಿಟ್ಟಿದೆ. ಹಲ್ಲೆಲೂಯಾ. ಯಾಕೆ? ಅವನೊಬ್ಬ ಅಧಿಕಾರಿ, ಅವನೊಬ್ಬ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಅವನೊಬ್ಬ ಉತ್ತಮವಾದ
ಹಲ್ಲೆಲೂಯಾ. ಅವನು ಅಲ್ಲಿ ತಗ್ಗಿಸಿಕೊಳ್ತಾನೆ. ಯೇಸು ಅವನನ್ನು ಪರೀಕ್ಷಿಸುವುದಕ್ಕಾಗಿ ಹೇಳಿದ್ರು ಅಥವಾ ಅವನ ನಂಬಿಕೆಯನ್ನು ಗಟ್ಟಿ ಮಾಡುವುದಕ್ಕಾಗಿ ಹೇಳಿದ್ರು ಗೊತ್ತಿಲ್ಲ. ಹಾಗಾದ್ರೆ ನಡುವಿನ ಮನೆಗೆ ಬರ್ತಿದ್ರು. ಅವರು ಹೇಳ್ತಾನೆ, ಸ್ವಾಮಿ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯನು ನಾನಲ್ಲ. ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ? ನಮಗೆ ಒಂದು ಒಳ್ಳೆ ಪೊಸಿಷನ್ ಇದೆ, ಏನ್ ಮಾಡ್ತೀವಿ? ನನಗೆ ಅದು ಇದೆ, ನನಗೆ ಇದಿದೆ, ನನಗೆ ಹಂಗಿದೆ, ಹೀಗಿದೆ ಅಂತ ಬಡಾಯಿ ಪಡ್ಕೊಳ್ತೇವೆ. ದೇವರ ಮುಂದುಗಡೆ ನಾವು ಹೊಗಳಿಕೊಳ್ತೇವೆ, ನಮ್ಮನ್ನು ನಾವೇ ಹೊಗಳಿಕೊಳ್ತೇವೆ. ಆದ್ರೆ ಆ ವ್ಯಕ್ತಿ ಹೊಗಳಿಕೊಳ್ಳಿಲ್ಲ. ಸ್ವಾಮಿ, ನೀನು ನನ್ನ ಮನೆಗೆ ಬರೋಷ್ಟು ಯೋಗ್ಯತೆ ನನಗೆ ಇಲ್ಲಪ್ಪ. ಹಾಗಾದ್ರೆ ಏನ್ ಮಾಡ್ಬೇಕು? ನೀನು ಒಂದು ಮಾತು ಹೇಳು. ಏನ್ ಹೇಳು? ನೀನು ಒಂದು ಮಾತು ಹೇಳು, ನನ್ನ ಆಳಿಗೆ ಬಿಡುಗಡೆ ಆಗ್ತದೆ. ಎಲ್ಲಿದ್ದಾನೆ ಆಳು? ಆ ಆಳು ರೋಗದಲ್ಲಿ ಬಿದ್ದಿದ್ದಾನೆ, ಮನೆಯಲ್ಲಿದ್ದಾನೆ ಅಥವಾ ಆಸ್ಪತ್ರೆಯಲ್ಲಿದ್ದಾನೆ, ಅವನು ಬರುತ್ತಾ ಇದ್ದಾನೆ. ಈಗ ಅವನಿಗೆ ಬೇಕಾಗಿರೋದೇನು? ಯೇಸುವಿನ ಮಾತು. ಆ ಶತಾಧಿಪತಿಗೆ ಏನು ಬೇಕಾಗಿದೆ? ಯೇಸುವಿನ ಮಾತು. ಹಲ್ಲೆಲೂಯಾ. ಯೇಸು ಕೆಲವರನ್ನು ಗುಡ್ಡಿಸೋಸ್ಕರ ಮಾಡಿದ್ದು, ಸತ್ತಂತಹ ಸಹೋದರನ ಸಮಾಧಿಗೆ ಹೋಗಿ ಆ ಸಮಾಧಿಯಿಂದ ಅವರನ್ನು ಎಬ್ಬಿಸಿದ್ರು. ಸತ್ತಂತಹ ಯಾರಿನ ಮಗಳನ್ನ ಅವರ ಮನೆಗೆ ಹೋಗಿ ಸತ್ತವರನ್ನು ಎಬ್ಬಿಸಿದ್ರು. ಚಟ್ಟದ ಮೇಲೆ ಹೊತ್ಕೊಂಡು ಹೋಗ್ತಾ ಇರೋರನ್ನ ಚಟ್ಟ ಗಿಳಿಸಿ ಎಬ್ಬಿಸಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಈ ಶತಾಧಿಪತಿ ಹೇಳ್ತಾ ಇದ್ದಾನೆ, ಯೇಸುವೇ, ಸ್ವಾಮಿಯೇ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ನೀನು ಒಂದು ಮಾತು ಹೇಳು, ನನ್ನ ಆಳಿಗೆ ಬಿಡುಗಡೆ ಆಗ್ತದೆ, ನನ್ನ ಆಳಿಗೆ ವಾಸಿ ಆಗ್ತದೆ. ನನ್ನ ಆಳು ಎದ್ದೇಳ್ತಾನೆ, ಹಾಸಿಗೆ ಹಿಡಿದಿರೋರು ಎದ್ದೇಳ್ತಾನೆ. ನೀನು ಒಂದು ಮಾತು ಹೇಳು ಸ್ವಾಮಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಸೋತು ಹೋಗಬೇಡ್ರಿ. ನೀವು ದುಃಖದಲ್ಲಿ ಬಿದ್ದಿರುವಾಗ, ನೀವು ಕಣ್ಣೀರಿನಲ್ಲಿ ಬಿದ್ದಿರುವಾಗ, ನೀವು ನೋವಿನಲ್ಲಿ ಬಿದ್ದಿರುವಾಗ, ನೀವು ಅನಾರೋಗ್ಯದಲ್ಲಿ ಬಿದ್ದಿರುವಾಗ, ನೀವು ದಿಕ್ಕಿಲ್ಲದವರಾಗಿ ಬಿದ್ದಿರುವಾಗ, ನಿಮ್ಮ ಮನೆಯವರು ನಿನ್ನನ್ನು ಕೀಳಾಗಿ ಕಂಡಾಗ, ಅಯ್ಯೋ ನನಗೆ ನಿನ್ನನ್ನು ಪ್ರೀತಿ ಮಾಡ್ತೇನೆ ಅಂತ ಹೇಳೋ ಒಬ್ಬರೇ ಇಲ್ವಲ್ಲ ಅಂತ ನೀವು ಅನ್ಕೊಳಕ್ ಹೋಗ್ಬೇಡ್ರಿ. ಯೇಸುವೆ, ನೀನು ಒಂದು ಮಾತು ಹೇಳು ಸಾಕು. ನೀನು ಒಂದೇ ಒಂದು ಮಾತು ಹೇಳು ಸಾಕು. ಏನು ಮಗಳೇ, ನೀನು ಭಯ ಪಡಬೇಡ, ನಾನು ನಿನ್ನ ಜೊತೆಗೆ ಇದ್ದೇನೆ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಯೇಸು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಈ ಸತ್ಯವನ್ನು ಮರೆಯಕ್ಕೆ ಹೋಗಬೇಡ್ರಿ. ಜನರ ಮಾತುಗಳು, ಅಯ್ಯೋ ನನಗೇನಾದ್ರೂ ಹೇಳ್ರಿ, ಅಯ್ಯೋ ನಾನು ನಿನಗೆ ಬಹಳ ಸಹಾಯ ಮಾಡಿದ್ದೀನಿ, ನನ್ನದನ್ನ ಮಾತಾಡೋದಿಲ್ವ ನೀನಂತ ನಿಮಗೆ ಹೇಳ್ಬಹುದು. ಅವರ ಸಹಾಯ ನಿನಗೆ ಬೇಡ, ಪರಲೋಕದ ಸಹಾಯ ನಿನಗೆ ಬೇಕಾಗಿದೆ. ಹಂಗಿನ ಸಹಾಯ ನಿನಗೆ ಬೇಡ. ಹಂಗಿಸದೇ ಇರುವ ಪರಲೋಕದ ತಂದೆ ಆಕಾಶದ ಬಾಗಿಲನ್ನು ತೆಗೆದು ನಿನ್ನಲ್ಲಿ ಸುವರ್ಣಗಳನ್ನು ಅವರು ಚೆಲ್ಲುವವರಾಗಿದ್ದಾರೆ, ಸುರಿಸುವವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ಮಾತು, ಯಾರಿಗೂ ಬಯಸಿದ ಯೇಸುವಿನಿಂದ ಒಂದು ಮಾತು. ಯಾಕೆ? ಹಾಗಾದ್ರೆ ಮನೆಗೆ ಹೋಗಬಾರ್ದ? ಅವನಿಗೆ ಗೊತ್ತಾಯ್ತು ಏನೋ, ನನ್ನ ಮನೆಯಲ್ಲಿ ಪಾಪಿಷ್ಟ ಕಾರ್ಯಗಳು ತುಂಬಿಕೊಳ್ಳುತ್ತಾ ಇದೆ. ಹಲ್ಲೆಲೂಯಾ. ಅವನಿಗೆ ಗೊತ್ತಾಯ್ತೇನೋ, ಒಂದ್ ವೇಳೆ ನನ್ನ ಮನೆಗೆ ಕರ್ಕೊಂಡು ಹೋಗ್ಬಿಟ್ರೆ, ನಾನೊಬ್ಬ ದೊಡ್ಡ ಮನುಷ್ಯ ನೋಡಿ ಯೇಸುವಿಗೆ ಕರ್ಕೊಂಡ್ ಬಂದೆ ಅನ್ನೋ ಅಹಂಕಾರ ನನ್ನೊಳಗೆ ಬರ್ತದೋ ಏನೋ ಅಂತ ಹೇಳಿ ಅವನು ಆಲೋಚನೆ ಮಾಡಿರಬಹುದು. ಅದಕ್ಕೆ ಯೇಸುವಿಗೆ ಒಂದು ಮಾತು ಹೇಳಪ್ಪ. ಅವನಿಗೆ ದೊಡ್ಡ ಮನೆ ಇತ್ತು ಅಲ್ರಿ, ಒಬ್ಬ ದೊಡ್ಡ ಅಧಿಕಾರಿ, ಅವನ ಕೆಳಗೆ 50-100 ಜನ ಆಳು ಕಾಳಿದ್ದಾರೆ ಕೈ ಕೆಳಗೆ. ಅವನು ಬೇಕಾದ್ರೆ ಕರ್ಕೊಂಡೋಗಿ ಬೇಕಾದ್ರೆ ಮಾಡ್ಬೋದಾಗಿತ್ತು. ಆದ್ರೆ ತನ್ನ ದೊಡ್ಡಸ್ತಿಕೆ ತೋರಿಸ್ಕೊಳ್ತಾ ಇಲ್ಲ, ಯೇಸುವಿನ ಪಾದದಲ್ಲಿ ತಗ್ಗಿಸಿಕೊಳ್ತಾ ಇದ್ದಾನೆ. ಆಮೆನ್, ಆಮೆನ್, ಆಮೆನ್. ಕೈಗೆ ಕರಗಳನ್ನು ತಟ್ಟಿ, ಯೇಸುವೇ ಸ್ತೋತ್ರಪ್ಪ, ನೀನು ಒಂದು ಮಾತು ಹೇಳು ನನ್ನ ವಿಷಯದಲ್ಲಿ. ಆಮೆನ್, ಆಮೆನ್, ಆಮೆನ್. ನಿಮ್ಮ ಪಕ್ಕದಲ್ಲಿ ಹೇಳಿ, ಯೇಸುವಿನ ಒಂದು ಮಾತನ್ನ ಎದುರು ನೋಡು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಟ್ಕೊಂಡು ಗಂಡ ಕೈ ಬಿಟ್ಟು ಹೋಗ್ಬೋದು, ಹೆಂಡತಿ ಕೈ ಬಿಟ್ಟು ಹೋಗ್ಬೋದು, ಹೆತ್ತ ತಂದೆ
ಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆಯ ಆಜ್ಞೆಯನ್ನು ಕೈಗೊಳ್ಳು, ತಾಯಿಯ ಉಪದೇಶವನ್ನ ಬಿಡಬೇಡ. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಅರ್ಥೈಸಿಕೊಳ್ಳ್ರಿ, ಆಲೋಚನೆ ಮಾಡಿಕೊಳ್ಳ್ರಿ. ಯಾರ ಮಾತು ಕೇಳಿ ನಡೀತಾ ಇದ್ದೇವೆ? ದಾವೀದನು ಸೊಲೊಮೋನನಿಗೆ ಹೇಳ್ತಾನೆ, ಮಗನೇ, ಬದುಕಿರುವಷ್ಟು ದಿನ ದೇವರ ಚಿತ್ತಕ್ಕನುಗುಣವಾಗಿ ಬದುಕು, ದೇವರ ಆಜ್ಞೆಯನ್ನು ಕೈಗೊಂಡು ಮನಪೂರ್ವಕವಾಗಿ ನಡೆಸು. ನಿನ್ನ ಜೀವಮಾನದಲ್ಲಿ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ, ಪಾಪಿಷ್ಠ ಕಾರ್ಯಗಳಿಗೆ ತಿರುಗಬೇಡ, ದೇವರನ್ನು ಮರಿಬೇಡ. ಹಲ್ಲೆಲೂಯಾ, ಆಮೆನ್, ಆಮೆನ್, ಆಮೆನ್. ಇದನ್ನ ದಾವೀದನು ಸೊಲೊಮೋನನಿಗೆ ಹೇಳಿ ಹೋಗ್ತಾನೆ. ಹಲ್ಲೆಲೂಯಾ. ಸೊಲೊಮೋನನಿಗೆ ದೇವರು ಅತ್ಯುತ್ತಮವಾದ ಜ್ಞಾನವನ್ನ ದಯಪಾಲಿಸಿದ. ಅವನು ಹೇಳ್ತಾನೆ, ನಿನ್ನ ತಂದೆಯ ಆಜ್ಞೆಯನ್ನು ಕೈಗೊಳ್ಳು. ಹಲ್ಲೆಲೂಯಾ. ಹಾಗಾದ್ರೆ ಓಕೆ ಸರ್, ನಾವು ನಮ್ಮ ತಂದೆಯ ಆಜ್ಞೆಯನ್ನು ಕೈಗೊಳ್ತೀವಿ. ಈಗ ನಮ್ಮ ತಂದೆ 1 ಕ್ವಾರ್ಟರ್ ಕುಡಿತಾರೆ, ನನಗೆ ಹೇಳ್ತಾರೆ 2 ಕ್ವಾರ್ಟರ್ ಕುಡಿ ಅಂತ ಹೇಳಿ ಕೈಗೊಳ್ಬೇಕಾ? ಹಲ್ಲೆಲೂಯಾ. ಸ್ವಲ್ಪ ಆಲೋಚನೆ ಮಾಡಿ. ಆಮೇಲೆ ಯಾವುದು ನಿಮ್ಮ ತಂದೆ ಹೇಳ್ತಾರೆ, ಚರ್ಚಿಗೆ ಹೋಗ್ಬೇಡ, ಪ್ರಾರ್ಥನೆ ಮಾಡಬೇಡ, ಬರೀ ಕೆಲಸ ಮಾಡು, ಹಣ ಸಂಪಾದನೆ ಮಾಡು ಅಂತಾರೆ. ಮಾಡ್ಬೇಕಾ? ನಿಮ್ಮ ತಂದೆ ಹೇಳ್ತಾರೆ, ಹೋಗಿ ನೀವು ಎಲ್ಲಾದ್ರೂ ಹೋಗು, ನನಗೆ ಹಣ ತಂದುಕೊಂಡು ಹೋದ್ರೆ ಹೋಗ್ಬೇಕಾ? ಏನ್ ಮಾಡಬೇಕು? ಹಲ್ಲೆಲೂಯಾ. ಭೂಲೋಕದಲ್ಲಿ ಬಹಳಷ್ಟು ಜನ ಹಣದ ಬೆಲೆ ನಿಂತ್ಕೊಂಡಿದ್ದಾರೆ. ಎಲ್ಲೆಲ್ಲಿ ನೋಡಿದ್ರು ಹಣಕ್ಕಿರುವಷ್ಟು ಬೆಲೆ ಮನುಷ್ಯನಿಗೆ ಇಲ್ಲ. ಆದರೆ ನನಗೂ ನಿನಗೂ ಒಂದು ಒಳ್ಳೆ ಬೆಲೆ ಯೇಸು ಕೊಟ್ಟಿದ್ದಾರೆ. ಮೇಲೆ ತನ್ನ ರಕ್ತವನ್ನು ಸುರಿಸಿ. ನಾನು ನಿನ್ನೆ ಹೇಳಿದೆ ನಿಮಗೆ, ಯಾವತ್ತೂ ದೇವರ ಮಕ್ಕಳ ಬೆಲೆ ಕಡಿಮೆ ಆಗೋದೇ ಇಲ್ಲ. ಆಮೇಲೆ ದೇವರ ಮಕ್ಕಳ ಬೆಲೆ ಯಾವತ್ತೂ ಕಡಿಮೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರ ಸಂಗಡ ಇರುವವರು ರಾಜಾಧಿರಾಜನಾಗಿರಲಿ. ಆಮೇಲೆ ದೇವರ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ನೀವು ದೇವರ ಕಾರ್ಯ ಬಿಟ್ಟುಬಿಟ್ಟು ನಿಮ್ಮ ಸ್ವಂತ ಕಾರ್ಯದಲ್ಲಿ ನೀವು ಅಲಿಬಹುದು. ಆರಾಧನೆ ಬಿಟ್ಟುಬಿಟ್ಟು ಮನೆಯಲ್ಲಿ ಗಂಟೆಗೆ ಬೆಡ್ಡಿನ ಮೇಲೆ ಆರಾಮ ಮಾಡ್ಕೋಬಹುದು. ನಾಳೆ ನಿಮಗೆ ದೊಡ್ಡ ರೋಗ ಆವರಿಸಬಹುದು. ಹಲ್ಲೆಲೂಯಾ. ಒಂದು ದಿನ ಬರ್ತದೆ, ನೀನು ಮಾಡಿದ ಪ್ರತಿಯೊಂದು ಕಾರ್ಯಕ್ಕೂ ಪಶ್ಚಾತ್ತಾಪ ಪಡುವ ದಿನ ಬರ್ತದೆ. ಆರಾಧನೆ ಬಿಟ್ಟುಬಿಡುತ್ತೆ, ಕೆಲಸಕ್ಕೆ ಹೋಗ್ಬೋದು. ಒಂದು ದಿನ ಬರ್ತದೆ, ದೇವರೇ ಆ ದಿನವನ್ನು ನೆನೆಸ್ಕೊಳ್ತೇನೆ ಅಂತ ನೆನೆಸ್ಕೊಂಡು ಕೊರತೆ ಅವರದಾಗಿ ಆ ದಿನ ನಿನಗೆ ಸಿಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳ ಗೌರವ ಯಾವತ್ತೂ ಕಡಿಮೆ ಆಗುತ್ತಿಲ್ಲ. ಮೋಸಕ್ಕೆ ವಿರುದ್ಧವಾಗಿ ಸ್ವಂತದವರು ಮಾತಾಡಿದ್ರು, ಸ್ವಾತ್ಮನವರು ಮಾತಾಡಿದ್ರು, ಒಡ ಹುಟ್ಟಿದವರು ಮಾತಾಡಿದ್ರು, ತಾನನ್ನು ಬಿಡಿಸಲಿಕ್ಕೆ ಕರೆದಂತಹ ದೇವರ ಕುರಿತಾಗಿ ಮಾತಾಡಿದ್ರು, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರು. ಆದರೆ ಮೋಶೆಯ ಬೆಲೆ ಕಡಿಮೆ ಆಯ್ತಾ? ದೇವರ ಬೆಲೆ ಕಡಿಮೆ ಆಯ್ತಾ? ಹಲ್ಲೆಲೂಯಾ. ಯಾವತ್ತೂ ಕಡಿಮೆ ಆಗೋದಿಲ್ಲ. ಎಷ್ಟೋ ಜನ ವಿಶ್ವಾಸಿ ಇರ್ಬೋದು ಅಥವಾ ಅನ್ಯ ಜನ ಇರ್ಬೋದು, ಯಾರೇ ಇರ್ಬೋದು, ಸ್ವಂತದವರು, ಸಹೋದರಿಯರು, ಸ್ನೇಹಿತರು, ತಂದೆ ತಾಯಿ, ಬಂಧುಗಳ ಯಾರೇ ಇರ್ಬೋದು, ಸೇವಕರ ಕುರಿತಾಗಿ ಕೆಟ್ಟದಾಗಿ ನಡೆಸಬಹುದು, ಮಾತಾಡಬಹುದು. ಆದರೆ ಅವರು ಸೇವಕರು ಆ ಶಬ್ದವನ್ನು ಕೇಳಿಸಿಕೊಳ್ಳದೇ ಇರಬಹುದು, ಸರ್ವಶಕ್ತನಾದ ದೇವರು ಕೇಳಿಸಿಕೊಳ್ತಾರಂತ ನಾವು ನಿನ್ನೆ ವಾಕ್ಯ ನೋಡಿದ್ದೇವೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಯಾಕಂದ್ರೆ ಮಾತಾಡುವವರು ಉದ್ಧರಿಸುವವರಲ್ಲ, ಉದ್ಧರಿಸುವ ದೇವರು ನಮ್ಮ ಮೇಲೆ ಇದ್ದಾನೆ, ನಮ್ಮ ಒಳಗಡೆ ಇದ್ದಾನೆ, ನಮ್ಮ ಸುತ್ತಲೂ ಇದ್ದಾನೆ, ನಮ್ಮ ಒಳಗಡೆ ಆವರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಿಮಗೆ ಹೇಳ್ತಾ ಇದ್ದೇನೆ, ಅಹಂಕಾರ ಪಡಬೇಡಿ, ಗರ್ವ ಪಡಬೇಡಿ. ಯಾರನ್ನು ತಗ್ಗಿಸಿಕೊಂಡ, ಸ್ವಾಮಿ ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲಪ್ಪ, ನೀನು ಒಂದು ಮಾತು ಹೇಳು, ನನ್ನ ಆಳಿಗೆ ವಾಸಿಯಾಗ. ಆಮೇನ್, 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 ಹಲ್ಲೆಲೂಯಾ. ಯೇಸು ಏನು ಹೇಳ್ತೀವಿ, ಏನು ನೋಡಿದ್ದೀವಿ ಅವನ ಒಳಗಡೆ? ಅವನಲ್ಲಿ ತಗ್ಗಿಸಿಕೊಳ್ಳುವ ಗುಣ ನೋಡಿದ್ದೀವಿ. ನಾನೇ ದೊಡ್ಡವಳು ಎಂಬ ಮೆರಿತಕ್ಕಂಥ ಗುಣ ಅವನೊಳಗೆ ಬರಲಿಲ್ಲ. ಅವನು
ಒಳಗೆ ತಗ್ಗಿಸಿಕೊಳ್ಳುವ ಗುಣ ಬಂತು. ಇದನ್ನು ನೋಡಿದ ಯೇಸು ಹೇಳಿದರು, ನಿನ್ನ ವಿಶ್ವಾಸದಂತೆ ನಿನಗಾಗಲಿ, ಹೋಗು ನಾಳೆ ಗುಣವಾಗಲಿ. ಆಮೆನ್. ಹೋಗು ನಾಳೆಗೆ ಗುಣವಾಗಲಿ. ಹಲ್ಲೆಲೂಯಾ. ಅಧಿಕಾರಿ ಅಲ್ಲಿಂದ ಯೇಸುವಿಗೆ ವಂದನೆ ಹೇಳಿ ತನ್ನ ಮನೆಗೆ ಬಂದು ನೋಡಿದ್ರೆ, ಅಥವಾ ರೋಗಿ ಇರುವ ಜಾಗದಲ್ಲಿ ಬಂದು ನೋಡಿದ್ರೆ, ಅವನು ಆಳು ಎದ್ಬಿಟ್ಟು ಕೆಲಸ ಮಾಡ್ಕೊತಾನೆ. ಅರ್ಥ ಆಗಲಿಲ್ಲ? ರೋಗದಲ್ಲಿ ಮಲಗಿದ್ದ ಆಳು ಏನ್ ಮಾಡ್ತಾ ಇದ್ದಾನೀಗ? ಎದ್ದು ಕೆಲಸ ಮಾಡಕ್ಕಂತಾನಮ್ಮ, ಲವಲವಿಯಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ಹೇಳಕತ್ತೀನಿ ದೇವರ ಮಕ್ಕಳೇ, ನಿಮಗೆ ಹೇಳಕತ್ತೀನಿ, ಗಮನ ಹರಿಸಿರಿ. ಏನು ಇವತ್ತು ಅನೇಕ ವ್ಯಕ್ತಿಗಳ ಕಾರ್ಯಗಳು ನಿಮ್ಮನ್ನು ಕೆಳಗಡೆ ಹಾಕಿರಬಹುದು, ಬಿದ್ದ ಸ್ಥಿತಿಯಲ್ಲಿ ನಿಮ್ಮ ಜೀವಿತ ಇರಬಹುದು. ಅಯ್ಯೋ, ಯಾರಿಗೆ ಹೇಳಕ್ಕಾಗಲ್ಲ, ಕೇಳಕ್ಕಾಗಲ್ಲ, ಹಂಗಿದ್ದೀನಿ ದೇವರೇ, ಏನ್ ಮಾಡಲಿ, ಈ ನೋವು, ಈ ಸಂಕಟ, ಈ ಚುಚ್ಚು ಮಾತು, ಈ ಬಾಧೆ ಎಲ್ಲಿಗೆ ಹೋಗ್ಲಿ ಅಂತ ನೀನು ಕೊರಗ್ತಾ ಇರಬಹುದು. ಯೇಸು ಹೇಳಿದ ಒಂದೇ ಮಾತು, ನೀನು ಎದ್ದು ಕೆಲಸ ಮಾಡುವಂತೆ, ಎದ್ದು ನಡೆದಾಡುವಂತೆ, ಎದ್ದು ಚಲಿಸುವಂತೆ, ಲವಲವಿಕೆಯಿಂದ ಜಯಿಸುವಂತೆ ಮಾಡಿ. ಆಮೇಲೆ ಬಿಟ್ಟ ನಿನ್ನ ಸ್ಥಿತಿ ಯೇಸುವಿನ ಮಾತಿನಿಂದ ಬದಲಾಗ್ತದೆ. ಆಮೇಲೆ ಕುಗ್ಗಿ ಹೋದ ನಿನ್ನ ಪರಿಸ್ಥಿತಿ ಯೇಸುವಿನ ಮಾತಿನಿಂದ, ಯೇಸುವಿನ ವಾಕ್ಯದಿಂದ, ಯೇಸುವಿನ ಶಬ್ದದಿಂದ ನಿನ್ನ ಪರಿಸ್ಥಿತಿಯೇ ಬದಲಾಗಿ ಹೋಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದಲ್ರಿ? ಆಮೆನ್. ಇವತ್ತು ಯೇಸುವಿನಿಂದ ಅದ್ಭುತ ಕಂಡಿದ್ದೀರೋ, ಕಂಡಿಲ್ವಾ? ಕಂಡಿದ್ದೀವಿ ಅನ್ನೋರು ಆಮೆನ್ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಮ್ಮನೆ ಯೇಸುವನ್ನ ನಂಬಿದ್ದೀರಾ? ಸುಮ್ಮನೆ ಯೇಸುವನ್ನ ಆರಾಧನೆ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ಮತವನ್ನ ನೋಡಿ, ಮುಖವನ್ನ ನೋಡಿ, ಆಸ್ತಿಯನ್ನ ನೋಡಿ, ಬಂಗ್ಲೆಯನ್ನ ನೋಡಿ, ಐಶ್ವರ್ಯವನ್ನ ನೋಡಿ ದೇವರು ನಿಮ್ಮನ್ನ ಕರೆಯಲಿಲ್ಲ. ಏನೂ ಇಲ್ಲದೆ ಇರುವಾಗ, ಅಪ್ಪ ನಮಗೆ ಯಾರು ಇಲ್ಲ ಅಂತ ನೀನು ಕೂಗಿ ಹೋದಾಗ ಯೇಸುವಿನ ಬಾಳಿಗೆ ಭರವಸೆ ಕೊಡಿಸಿದ್ದಾರೆ. ಆಮೆನ್. ರೋಗದ ಮಂಚದಲ್ಲಿ ಮಲಗಿ ಡಾಕ್ಟರಿಂದ ವಾಸಿ ಮಾಡಲಿಕ್ಕೆ ಆಗಲಿಲ್ಲ, ಯಾರಿಂದ ವಾಸಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಯೇಸು ವಾಸಿ ಮಾಡಿ ಮತ್ತೆ ಆಡ್ಕೊಂಡವರ ಮಧ್ಯದಲ್ಲಿ ದೇವರು ನಿಮ್ಮನ್ನು ಇರಿಸಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಒಬ್ಬ ಸಹೋದರಿ ಇದ್ದಾರೆ. ಆ ಮಗಳ ವಿಷಯದಲ್ಲಿ ಆಕೆ ಅನಾರೋಗ್ಯದಲ್ಲಿ ಮಲಗಿರುವಾಗ ಡಾಕ್ಟರ್ ಎಲ್ಲರೂ ಕೈ ಬಿಟ್ಟು ಸಾಯುವಂತ ಪರಿಸ್ಥಿತಿಯಮ್ಮ. ಊಟ ಮಾಡಿದರೆ ವಾಮಿಟ್, ಹೊಟ್ಟೆ ನೋವು, ಬಾಧೆ, ಸಂಕಟ, ಸುಮಾರು ವರ್ಷಗಳ ಕಾಲ ಆ ಬಾಧೆಯಲ್ಲಿ ಆ ಮಗಳು ನರಳಿದೆ. ಯಾರು ವಾಸಿ ಮಾಡಲಿಲ್ಲ. ಹುಟ್ಟಿಸಿದ ಅಪ್ಪ ಸತ್ರೆ ಸಾಯಿಗಳು ಎಷ್ಟಂತ ತೋರಿಸ್ರಿ ನಾನು, ಸತ್ರೆ ಸಾಯಿಗಳು ನನ್ನ ಮಗಳೇ ಅಲ್ಲ ಅಂತ ಹೇಳಿ ಕೈ ತೊಳ್ಕೊಂಡು ಕೈ ಬಿಟ್ಬಿಟ್ಟು. ಹಲ್ಲೆಲೂಯಾ. ಆ ತಾಯಿ, ಅವರ ತಾಯಿ ಕೊರಗ್ತಾ ಇದ್ದಾರೆ, ಅಯ್ಯೋ ನನ್ನ ಮಗಳು ಒಬ್ಬಳೇ ಮಗಳು, ಆ ಮಗಳು ಬಿಟ್ಟರೆ ಬೇರೆ ಮಕ್ಕಳಿಲ್ಲ, ಅಯ್ಯೋ ನನ್ನ ಮಗಳು ಸತ್ತೋಗ್ಬಿಡ್ತಾಳಣ್ಣ, ನನ್ನ ಮಗಳು ಸತ್ತೋಗ್ಬಿಡ್ತಾಳಣ್ಣ. ಆ ತಾಯಿ ಕೊರಗ್ತಾಳೆ, ಕೊರಗ್ತಾಳೆ, ಕೊರಗ್ತಾಳೆ. ಹಲ್ಲೆಲೂಯಾ. ಆ ತಾಯಿಯ ಜೀವಿತದಲ್ಲಿ ಶುಭ ಸಮಾಚಾರ ನುಡಿದು ಯೇಸುವಿನ ಶುಭ ಸಮಾಚಾರ ಬಿಡುಗಡೆ ಕೊಡುವ ಒಬ್ಬ ದೇವರಿದ್ದಾನೆ. ಎಲ್ಲರೂ ಕೈ ಬಿಟ್ಟಾಗ ಕೈ ಹಿಡಿದು ಮೇಲಕ್ಕೆ ಎತ್ತುವ ಒಬ್ಬ ದೇವರಿದ್ದಾನೆ. ಹಲ್ಲೆಲೂಯಾ. ಈ ಶುಭ ಸಮಾಚಾರವು ಯೇಸುವಿನ ನಾಮದ ಮೇರೆಗೆ ಯೇಸುವಿನ ಬಳಿಗೆ ಬಂದು ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಿದ್ರು. ದೇವ ಸೇವಕರು ಸೇವೆ ಮಾಡ್ತಾ ಇರುವ ನಾವು ಅವರಿಗೋಸ್ಕರವಾಗಿ ಪ್ರಾರ್ಥಿಸಿದ್ದೀವಿ. ಹಲ್ಲೆಲೂಯಾ. ಭಕ್ತಿ ಇಟ್ಟು ನಂಬಿಕೆ ಇಟ್ಟು ಬರುವುದಕ್ಕೆ ಪ್ರಾರಂಭ ಮಾಡಿ ಬರ್ತಾ ಬರ್ತಾ ಊಟ ಮಾಡಿದ ತಕ್ಷಣ ವಾಮಿಟ್ ಮಾಡಬೇಕಾದ ಸಹೋದರಿ ಮಗಳು ಕ್ರಮೇಣವಾಗಿ ಆಕೆಯ ಶರೀರದಲ್ಲಿ ವಾಮಿಟ್ ನಿಂತೋಯ್ತು. ಆಕೆ ಊಟ ಮಾಡುವ ಆಹಾರ ಜೀರ್ಣವಾಗಲಿಕ್ಕೆ, ಪಚನವಾಗಲಿಕ್ಕೆ ಪ್ರಾರಂಭವಾಯಿತು. ಸೊರಗಿ ಹೋಗಿರುವ ಶರೀರ ಬೆಳವಣಿಗೆ ಆಗಲಿಕ್ಕೆ ಪ್ರಾರಂಭವಾಯಿತು. ಕುಗ್ಗಿ ಹೋಗಿರುವ ಜೀವಿತ ಉಜ್ಜೀವನದ ಕಡೆಗೆ ಸಾಕು. ರೋಗದಲ್ಲಿ ಪದೇ ಪದೇ
ಬದಲಾಯಿಸ್ತಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಗುವೆ, ಬಿದ್ದ ಪರಿಸ್ಥಿತಿಯನ್ನು ನನ್ನ ಯೇಸು ಬದಲಾಯಿಸ್ತಾನೆ. ಆಮೇಲೆ ಬಹುಪಾಲು ಸಂದರ್ಭದಲ್ಲಿ ಹೇಳ್ತೇನೆ ನಾನು, ಸೋತು ಹೋಗಬೇಡ್ರಿ, ದೇವರು ಮುಟ್ಟಿದ್ದಾನೆ. ಆಮೇಲೆ ನೀ ಹೆತ್ತ ಮಕ್ಕಳು ನಿನಗೆ ಅಯೋಗ್ಯರಾಗಿ ಭಾವಿಸಬಹುದು, ಸೋತು ಹೋಗಬೇಡ್ರಿ, ಯೇಸು ನಿನ್ನೊಟ್ಟಿದ್ದಾನೆ. ನಿನಗೆ ಹುಟ್ಟಿಸಿದ ಅಪ್ಪ ನನ್ನ ಮಕ್ಕಳಾದ ನಿನಗೆ ತೊಳೆದು ಕೈ ಬಿಟ್ಟು ಬಿಡಬಹುದು, ಪರಲೋಕದ ಅಪ್ಪ ನಿನ್ನ ಕೈ ಹಿಡಿಯಲಿಕ್ಕೆ ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇವೆಲ್ಲ ನಮ್ಮ ಜೀವಿತಗಳಲ್ಲಿ ಉತ್ತಮವಾದ ಪ್ರತಿಫಲ, ಉತ್ತಮವಾದ ಆಶೀರ್ವಾದ, ಉತ್ತಮವಾದ ಜೀವಿತ ನಾವು ಅನುಭವಿಸಬೇಕಾದ್ರೆ, ಉತ್ತಮವಾದ ಬಾಳ್ವೆ ನಾವು ನಡೆಸಬೇಕಾದ್ರೆ, ಒಳ್ಳೆಯ ಮಾರ್ಗದಲ್ಲಿ ನಾವು ನಡೀಬೇಕಾದ್ರೆ ನಮ್ಮ ಒಳಗಿರುವಂತಹ ಕೆಲವು ಕೆಟ್ಟ ಗುಣಲಕ್ಷಣಗಳನ್ನು ತೆಗೆದುಹಾಕಬೇಕು. 6ನೇ ಅಧ್ಯಾಯ 16ನೇ ವಚನ. ಯೆಹೋವನು ಹಗೆ ಮಾಡುವ ವಸ್ತುಗಳು 6 ಇವೆ. ಎಷ್ಟಿವೆ? ಏನು ದೇವರು ಏನು ಮಾಡ್ತಾನೆ? ಇವುಗಳನ್ನ ಹಗೆ ಮಾಡ್ತಾನೆ, ಹೇಗೆ ಮಾಡ್ತಾನೆ, ತಿರಸ್ಕಾರ ಮಾಡ್ತಾನೆ. ದೇವರು ಇಷ್ಟಪಡೋದಿಲ್ಲ. ಯಾವ್ಯಾವುದು? ನಂಬರ್ 1 ಯಾವೆಂದರೆ ಬರೆದಿಟ್ಕೊಳ್ರಿ, ಯಾವುದು? ಹೆಮ್ಮೆಯ ಕಣ್ಣು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಕಣ್ರಿ ಅಮ್ಮ? ಹೆಮ್ಮೆ. ಕೆಲವರು ಕಣ್ಣು ನೋಡ್ರಿ, ತನ್ನ ಕಣ್ಣೊಳಗಡೆ ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಡ್ತಾರೆ. ಹಲ್ಲೆಲೂಯಾ. ಅಲ್ಲಿ ದೇವರ ಸೇವಕರಿದ್ದಾರೆ, ದೇವರ ಜನರಿದ್ದಾರೆ, ಬೋಧಕರಿದ್ದಾರೆ. ಅವರಿಗೆ ನಾವು ಹೇಗೆ ನೋಡಬೇಕು ಅನ್ನೋದು ದೃಷ್ಟಿ ಇರೋದಿಲ್ಲ. ನನಗೆ ಹೇಳಬೇಕು ನೋಡು ಅನ್ನೋ ರೀತಿಯಲ್ಲಿ ಕರ್ಸಿ ನೋಡ್ತಾ ಇದ್ದಾರೆ. ಅಂದ್ರೆ ಯಾವ ಕಣ್ಣಿದು? ಯಾವ ಕಣ್ರಿ ಅಂತಂದ್ರೆ ಹೆಮ್ಮೆಯ ಕಣ್ಣು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕಣ್ಣುಗಳು ಸಾವಿರಾರು ಭಾಷೆ ಮಾತಾಡ್ತಾವೆ, ಗೊತ್ತಾ ನಿಮಗೆ? ಬಾಯಲ್ರಿ ನಮ್ಮ ಕಣ್ಣುಗಳು ಸಾವಿರಾರು ಭಾಷೆ ಮಾತಾಡ್ತಾವೆ. ಪ್ರೀತಿಯ ಭಾಷೆ ಮಾತಾಡೋದು ಅದಕ್ಕೆ ಗೊತ್ತು, ದ್ವೇಷದ ಭಾಷೆ ಮಾತಾಡೋದು ಅದಕ್ಕೆ ಗೊತ್ತು, ಜಗಳದ ಭಾಷೆ ಮಾತಾಡೋದು ಅದಕ್ಕೆ ಗೊತ್ತು, ಸುಖವಾಗಿ ನಿದ್ರೆ ಮಾಡೋದು ಅದಕ್ಕೆ ಗೊತ್ತು. ಗೊತ್ತೇನ ಗೊತ್ತಿಲ್ವಾ? ಹಲ್ಲೆಲೂಯಾ. ಮೊದಲನೇದು, ದೇವರು ತಿರಸ್ಕಾರ ಮಾಡೋದು ನಮ್ಮ ಜೀವನದಿಂದ, ನಿಮ್ಮ ಜೀವನದಿಂದ ನೀವು ತೆಗಿಬೇಕಾಗಿರೋದು ಏನು? ಹೆಮ್ಮೆಯ ಕಣ್ಣು. ಹಲ್ಲೆಲೂಯಾ. ಹೆಮ್ಮೆಯ ಕಣ್ಣು. ಹೆಮ್ಮೆ ಪಡಬೇಡಿ, ಹೆಮ್ಮೆ ಪಡಬೇಡಿ. ಹಲ್ಲೆಲೂಯಾ. ನಾನು ನಿಮಗೆ ಹೇಳಿದ್ದೇನೆ, ಯೋಹಾನನ ಸುವಾರ್ತೆ ಯೇಸು ಹೇಳ್ತಾರೆ ಏನು ತೋಮನಿಗೆ? ತೋಮ, ನೀನೆಲ್ಲ ಕೈಗಳಿಗೆಲ್ಲ ಬೆರಳು ಹಾಕಿ ನಾನು ಯಾರಂತ ನಂಬಿದೀಯ, ನನ್ನನ್ನು ನೋಡದೆ ನಂಬುವವನು ಧನ್ಯರು. ಆಮೇಲೆ ಇವತ್ತು ಈ ಕಾಲದ ಈ ಪೀಳಿಗೆಯ ದೇವ ಜನರು ಧನ್ಯತೆಯ ಪದವಿ ಒಳಗಡೆ ಇದ್ದಾರೆ. ಆ ಪದವಿ ಕಳ್ಕೋಬಾರ್ದು ಅಧ್ಯಕ್ಷರೇ. ಹಲ್ಲೆಲೂಯಾ. ಏನ್ರಿಮ್ಮ ಈ ಪದವಿ ಕಳ್ಕೋಬಾರ್ದು ಸಹೋದರರೇ, ಈ ಪದವಿ ಕಳ್ಕೋಬಾರ್ದು. ಯಾವಾಗ ಕಳ್ಕೊಳ್ತೀವಿ ಗೊತ್ತಾ? ಅಕ್ಕವ್ರೆ, ಅಣ್ಣವರೇ, ಸಹೋದರರೇ, ಸ್ವಲ್ಪ ಮುಂದೆ ಸರಿ, ಇಲ್ಲಿ ಬಿಡು. ಅಕ್ಕವ್ರೆ ಸ್ವಲ್ಪ ಹಿಂದೆ ಸರಿ, ಇಲ್ಲಿ ಬಿಡು ಅಂದ್ರೆ ನಮ್ಮೊಳಗೆ ಏನು ಬರ್ತಾ ಇದೆ? ಆಲ್ರೆಡಿ ಏನು ಬರ್ತಾ ಇದೆ? ಹೆಮ್ಮೆ. ಬಿಡಬೇಡ್ರಿ, ಮೊದಲು ಹೆಮ್ಮೆ ನಮ್ಮೊಳಗೆ, ನಮಗೆ ಹೆಮ್ಮೆ ಇದೆ. ಹಲ್ಲೆಲೂಯಾ. ಪಾಸ್ಟರ್ ಬಂದು ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಆಗ್ತದೆ, ನಾವೇ ಮಾಡ್ಕೊಂಡ್ರೆ ಆಗಲ್ವಾ? ಹಾಗಾದ್ರೆ ಆ ಆ ಶತಾಧಿಪತಿ ತಾನೇ ಹೇಳ್ಕೋಬೋದಾಗಿತ್ತಲ್ಲ, ಆಳೆ ನಿನಗೆ ಗುಣವಾಗಲಿ ಅಂತ ಯಾಕೆ ಹೇಳ್ಕೊಳ್ಳಲಿಲ್ಲ? ದೊಡ್ಡ ಮನುಷ್ಯ ಇದ್ದಾನೆ. ಯಾಕೆ ಯೇಸುವಿನ ಮಾತಿಗೋಸ್ಕರ ಕಾಯ್ತಾ ಇದ್ದಾನೆ? ಅಲ್ಲಮ್ಮ, ಯಾಕೆ ಯೇಸುವಿನ ಮಾತಿಗೋಸ್ಕರ ಕಾಯ್ತಾ ಇದ್ದಾನೆ? ಈಗ ಆ ಮಗಳ ವಿಷಯದಲ್ಲಿ ನಾನು ಹೇಳಿದೆ, ಸಹೋದರಿಯ ವಿಷಯದಲ್ಲಿ ಇಷ್ಟು ದಿನ ಅವರು ಆಸ್ಪತ್ರೆಗೆ ಅಡ್ಡಾಡಿದ್ರು. ಯಾಕೆ ಯಾರಿಗಾದ್ರೂ ಆರಾಮ ಆಗ್ಬೋದಾಗಿದ್ದಲ್ಲ? ಯಾಕೆ ದೇವರ ಸೇವಕರು ನಾವು ಪ್ರಾರ್ಥನೆ ಮಾಡಿದಾಗ ದೇವರು ಬಿಡುಗಡೆ ಮಾಡ್ದ? ಅವರೇ ಅಲ್ಲೇ ಮಾಡ್ಕೋಬೋದಾಗಿದ್ದಲ್ಲ? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ಜನರೇ, ಅಕ್ಕಿ ಊಟ ಮಾಡ್ತೇವೆ ನಾವು, ಹೌದಾ? ಊಟ ಮಾಡ್ತೀವ ಮಾಡಲ್ಲ? ಅನ್ನ ಮಾಡಿ ಊಟ ಮಾಡ್ತೀವಿ, ಹೌದಾ ಇಲ್ಲ? ಯಾಕೆ
ಅಕ್ಕಿನ ಮನೆಯಲ್ಲೇ ತಯಾರು ಮಾಡ್ರಿ, ಊಟ ಮಾಡ್ರಿ. ಅಲ್ಲಿಂದ ಬರೋದು ಅಕ್ಕಿ, ಇಲ್ಲಿಂದ ಬರೋದು ಅಕ್ಕಿನೇ. ಆದ್ರೆ ಆ ಅಕ್ಕಿ ಬೆಳೆಯತಕ್ಕಂತಹ ಆ ರೈತನ ಪ್ರಯಾಸ ಎಷ್ಟಿರ್ತದೆ ಗೊತ್ತಿಲ್ಲ. ಅಷ್ಟೆಲ್ಲ ಪ್ರಯಾಸ ಪಟ್ಟಿದ್ದಕ್ಕೆ ನಮ್ಮ ಬಾಯಿಗೆ ರುಚಿಯಾದ ಅನ್ನ ಸಿಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದ್ದೀರಾ? ಆಮೆನ್. ಹಾಗಾದ್ರೆ ಏನ್ ಮಾಡಬೇಕು ನಾವು? ಪರಿಶುದ್ಧಾತ್ಮನು ಕೊಟ್ಟಿರುವಂತಹ ಈ ಅಮೂಲ್ಯವಾದ ಆತನ ಪಾದಪೀಠದಲ್ಲಿ ನಾವು ಬರಬೇಕು. ಆಮೆನ್. ದೇವರ ವಾಕ್ಯದ ವಿಷಯದಲ್ಲಿ ಗರ್ವ ಪಡಬಾರ್ದು, ಅಹಂಕಾರ ಪಡಬಾರ್ದು, ಹೆಮ್ಮೆ ಪಡಬಾರ್ದು. ಹಲ್ಲೆಲೂಯಾ. ಮೊದಲನೇದು ಹೆಮ್ಮೆಯ ಕಣ್ಣು. ಅದೇ ಪ್ರವರ್ಸ 6ನೇ ಅಧ್ಯಾಯ 16ನೇ ವಚನದ ಮುಂದಿನ ಭಾಗ 17ನೇ ವಚನ ಓದು. ಎರಡನೇದು ಏನ್ರಿ? ಸುಳ್ಳಿನ ನಾಲಿಗೆ. ಹಲ್ಲೆಲೂಯಾ. ನಾನು ಕಳೆದ ದಿನ ಒಂದು ವಿಷಯ ಹೇಳಿದೆ, ನಿಮಗೆ ನೆನಪಾಯ್ತಲ್ಲ? ಹಲ್ಲೆಲೂಯಾ. ಸುಳ್ಳು. ಅನೇಕರು ನಿಮಗೆ ಊರಿಗೆ ಹೋಗ್ಲಿಕ್ಕೆ ಬೇಡ ಅಂತ ಊರಿಗೆ ಹೋಗಿರ್ತಾರೆ. ನಾನು ಇವತ್ತೇ ಹೋಗಿದ್ದೆ ನೋಡ್ರಿ ಅಂತ ನನಗೆ ಗೊತ್ತಿಲ್ಲ. ಅನೇಕರು ಹೊಲಕ್ಕೆ ಹೋಗಿರ್ತಾರೆ, ಚರ್ಚಿಗೆ ಬರೋದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಅಯ್ಯೋ ಇವತ್ತು ಅವ್ರು ತೀರ್ಕೊಂಡ್ಬಿಟ್ಟಿದ್ರು ಅಂತ ಹೇಳ್ತಾರೆ. ಪಾಪ ಇವರು ಸ್ವಾರ್ಥಕ್ಕೆ ಅವರನ್ನು ಸಾಯಿಸ್ತಾರೆ. ಇನ್ನೊಂದು ದಿನ ಬದುಕಿರ್ತಾರೆ, ನನಗೆ ಎಲ್ಲೋ ಸಿಗ್ತಾರೆ. ಅಯ್ಯೋ ನೀವು ಮೊನ್ನೆ ತೀರ್ಕೊಂಡ್ಬಿಟ್ಟಿದ್ರಂತಲ್ಲ, ಇವತ್ತು ಹೆಂಗೆ ಬದುಕು ಬಂದ್ರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಳ್ಳು, 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 ಇಷ್ಟಿಷ್ಟಕ್ಕೆ ಸುಳ್ಳು, ಇಷ್ಟಿಷ್ಟಕ್ಕೆ ಸುಳ್ಳು. ಮನೆಯಲ್ಲೇ ಇರ್ತಾರೆ, ಉಪವಾಸ ಪ್ರಾರ್ಥನೆ ಬರೋದಿಲ್ಲ. ಮನೆಯಲ್ಲೇ ಇರ್ತಾರೆ, ಅಮಾವಾಸ್ಯ ಪ್ರಾರ್ಥನೆ ಬರೋದಿಲ್ಲ. ಮನೆಯಲ್ಲೇ ಇರ್ತಾರೆ, ಭಾನುವಾರ ಪ್ರಾರ್ಥನೆ ಬರೋದಿಲ್ಲ. ಮನೆಯಲ್ಲೇ ಇರ್ತಾರೆ, ಕುಟುಂಬ ಪ್ರಾರ್ಥನೆ ಮಾಡೋದಿಲ್ಲ. ಮನೆಯಲ್ಲೇ ಇರ್ತಾರೆ, ದೇವರ ಸಾನ್ನಿಧ್ಯಕ್ಕೆ ಬೆಲೆ ಕೊಡೋದಿಲ್ಲ. ಮನೆಯಲ್ಲೇ ಇರ್ತಾರೆ, ವಾಕ್ಯಕ್ಕೆ ಗೌರವ ಕೊಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಷ್ಟ ಬಂದಾಗ ಈ ಕಾಲದಲ್ಲಿ ಅನೇಕ ವಿಶ್ವಾಸಗಳು ಮಾಡೋದೇನು? ಕಷ್ಟ ಬಂದಾಗ ಮಾತ್ರ ಚರ್ಚ್ ಬೇಕು, ದೇವರು ಬೇಕು, ಪಾಸ್ಟರ್ ಬೇಕು. ಅವರಿಗೆ ಇಕ್ಕಟ್ಟು ಬಂದು ಬಿಡಬೇಕು. ಆವಾಗ ಮಾತ್ರ ಅಯ್ಯೋ ಪಾಸ್ಟರೇ ಬೇಕಾಗ್ಬಿಟ್ಟಿದೆ, ಪ್ರಾರ್ಥನೆ ಮಾಡಿ. ಅದೇ ಸುಖ ಇದ್ದಾಗ ಅಯ್ಯೋ ಪಾಸ್ಟರ್ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಬರ್ರಿ. ಹಲ್ಲೆಲೂಯಾ. ಕಷ್ಟ ಬಂದಾಗ ಮಾತ್ರ ಪಾಸ್ಟರ್ ನೆನಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಗುವೇ ಗಮನ ಹರಿಸು. ಯಾವತ್ತು ದೇವರು ನೇಮಿಸಿದ ದೇವ ಸೇವಕನನ್ನು ನೀವು ತಿರಸ್ಕಾರ ಮಾಡಿದರೆ ದೇವರ ಪಟ್ಟಿಯಲ್ಲಿ ತಿರಸ್ಕರಿಸಲ್ಪಡಬೇಕಾಗುತ್ತದೆ. ಹಲ್ಲೆಲೂಯಾ. ಪರಲೋಕ ರಾಜ್ಯಕ್ಕೆ ಅವರು ನಿಮ್ಮನ್ನು ಸೇರಿಸಲ್ಲ, ಆದರೆ ಪರಲೋಕ ರಾಜ್ಯದ ಮಾರ್ಗವನ್ನು ನಿಮಗೆ ತೋರಿಸಿಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೂದ್ಯರ ಗ್ರಂಥದಲ್ಲಿ ನೋಡ್ತೇವೆ, ನಾನು ನನ್ನ ಸೇವಕರಿಗೆ ಅಗ್ನಿ ಜ್ವಾಲೆಯಾಗಿ ಮಾಡಿದ್ದೇನೆ, ಬೆಂಕಿಯಾಗಿ ಮಾಡಿದ್ದೇನೆ, ಈ ಜನರಿಗೆ ಸೌದೆಯಾಗಿ ಮಾಡಿದ್ದೇನೆ ಅಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಎರಡನೇದೇನ್ರಿ? ಸುಳ್ಳಿನ ನಾಲಿಗೆ. ಮೊದಲನೇದೇನ್ರಿ? ಹೆಮ್ಮೆಯ ಕಣ್ಣು. ಎರಡನೇದೇನ್ರಿ? ಸುಳ್ಳಿನ ನಾಲಿಗೆ. ಎಲ್ಲೂ ಕೂಡ ಸುಳ್ಳು ಹೇಳ್ತಾರೆ. ಬಹಳ ಸಂದರ್ಭಗಳಲ್ಲಿ ನಾವು ಹೇಳಿದ್ದೇವೆ, ಸುಳ್ಳು ಮಾತಾಡಬೇಡ್ರಿ, ಇದ್ದಿದ್ದು ಹೇಳ್ರಿ, ಸತ್ಯ ಹೇಳ್ರಿ, ನಿಮ್ಮನ್ನು ಯಾರು ಕೊಲೆ ಮಾಡೋದಿಲ್ಲ. ಆದರೆ ಸುಳ್ಳು ಹೇಳಿ ಶಾಪಕ್ಕೆ ಹೋಗ್ಬೇಡಿ. ನಾನು ಬಸ್ ಸ್ಟ್ಯಾಂಡಲ್ಲಿ ನೋಡಿರ್ತೀನಿ, ಮಾರ್ಕೆಟಲ್ಲಿ ನೋಡಿರ್ತೀನಿ, ಎಲ್ಲೆಲ್ಲ ನೋಡಿರ್ತೀನಿ. ಅಯ್ಯೋ ನನಗೆ ನೋಡೇ ಇದ್ದಾರೆ, ನಾನು ಹೋಗೇ ಇದ್ದಾರೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಸುಳ್ಳು, 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 ಸುಳ್ಳು. ಮಕ್ಕಳು ತಂದೆ ತಾಯಿಗೆ ಸುಳ್ಳು, ವಿಶ್ವಾಸಿಗಳು ಬೋಧಕರಿಗೆ ಸುಳ್ಳು. ಹಲ್ಲೆಲೂಯಾ. ಈ ಸುಳ್ಳು ನಿಮ್ಮನ್ನ ಒಳ್ಳೆ ದಾರಿ ಕರ್ಕೊಂಡು ಹೋಗೋದಿಲ್ಲ, ಸುಳ್ಳು ನಾಶನ ಕರ್ಕೊಂಡು ಹೋಗ್ತದೆ. ಬೈಬಲ್ ಹೇಳ್ತಾ ಇದೆ, ಅದೇ ಜ್ಞಾನಕ್ಕೆ ನೋಡ್ತೇವೆ, ಸುಳ್ಳು ಹೇಳುವವನನ್ನು ದೇವರು ನಾಶ ಮಾಡುವನು. ಕೀರ್ತನೆ 15ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಸುಳ್ಳು ಆಡುವವನು ಹಾಳಾಗುವನು. ಹಲ್ಲೆಲೂಯಾ. ಸುಳ್ಳು ದೇವರ ಹಾಗೆ ಮಾಡ್ತಾನೆ. ಮೂರನೇದೇನ್ರಿ? ನಿರ್ದೋಷ ರಕ್ತವನ್ನು ಸುರಿಸುವ ಕೈ. ಹಲ್ಲೆಲೂಯಾ. ಒಳ್ಳೆದು ಮಾಡಬೇಕು ಅಂತ ಗೊತ್ತೈತೋ ಗೊತ್ತಿಲ್ವೋ? ಗೊತ್ತು. ಆದರೂ ಅನೇಕರು ಒಳ್ಳೆಯದನ್ನು ಮಾಡೋದಿಲ್ಲ. ಏನು ಮಾಡ್ತಾರೆ? ಕೆಟ್ಟದನ್ನೇ ಮಾಡ್ತಾರೆ. ಹಲ್ಲೆಲೂಯಾ. ದೇವರ ಸೇವೆಗೆ ನಾವು ಕೊಡಬೇಕು, ದೇವರ ಸೇವೆಗೆ ನಾವು ಸಹಾಯ ಮಾಡಬೇಕು, ದೇವರ ಸೇವೆಗೆ ನಾವು ಪ್ರೋತ್ಸಾಹ ಮಾಡಬೇಕು, ದೇವರ ಸುವಾರ್ತೆಗೆ ನಾವು ಪ್ರೋತ್ಸಾಹ ಮಾಡಬೇಕು, ನಾವು ಸುವಾರ್ತೆ ಸಾರಬೇಕು, ಆತ್ಮಗಳನ್ನು ದೇವರ ರಾಜ್ಯದಲ್ಲಿ
ಕಾರಣರಾಗಿದೆ. ಬೈಬಲ್ ಹೇಳ್ತಾ ಇದೆ, ನಿನ್ನ ಪಕ್ಕದ ಮನೆಯವರು ಸತ್ರೆ ನಾನು ನಿನಗೆ ಮುಗಿ ತೀರಿಸ್ತೀನಿ ಅಂತ ದೇವರು ಹೇಳ್ತಾನೆ. ಯಾಕೆ? ಒಂದು ದಿನ ಆದರೂ ಅವನಿಗೆ ಸುವಾರ್ತೆ ಕೊಟ್ಟಿದೀಯ, ಒಂದು ದಿನ ಆದರೂ ಅವನಿಗೆ ದೇವರ ವಿಷಯದಲ್ಲಿ ಹೇಳಿದೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿರ್ದೋಷಿಯ ಕೊಲೆಗೆ, ಸಾವಿಗೆ ನೀವು ಕಾರಣರಾಗಬೇಕು. ಅದನ್ನು ದೇವರು ವಿರೋಧ ಮಾಡ್ತಾನೆ, ಅದೇ ಮಾಡ್ತಾನೆ. 4ನೇದು ಏನ್ರಿ? 18ನೇ ವಚನ ಏನ್ರಿ? ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ. ಹಲ್ಲೆಲೂಯಾ. ಬೈಬಲ್ ಹೇಳ್ತಾ ಇದೆ, ಈ ಜನರು ಕೆಟ್ಟವರು. ಈ ಜನರು ಆಲೋಚಿಸುವುದೆಲ್ಲವೂ ಬರೀ, ಜೋರಾಗಿ ಹೇಳ್ರಿ ಏನ್ರಿ? ಬರೀ ಕೆಟ್ಟದ್ದೇ. ಹಲ್ಲೆಲೂಯಾ. ಒಳ್ಳೇದು ಆಲೋಚನೆ ಮಾಡೋದಿಲ್ಲ. ಹಲ್ಲೆಲೂಯಾ. ಬರೀ ಕೆಟ್ಟ ಆಲೋಚನೆಗಳುಳ್ಳವರಾಗಿ, ಬರೀ ಕೆಟ್ಟ ಮಾರ್ಗದಲ್ಲಿ, ಬರೀ ನೀಚವಾದ ಮಾರ್ಗದಲ್ಲಿ, ಬರೀ ಬೇಡವಾದ ಮಾರ್ಗದಲ್ಲಿ, ಬರೀ ಬೇಡವಾದ ಆಲೋಚನೆಯ ಹೊರಗಡೆ ಸಿಕ್ಕೊಂಡಿರ್ತಾರೆ. ದುರಾಲೋಚನೆಯುಳ್ಳವರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಮ್ಮೆ ಒಬ್ಬ ಸಾಮಾನ್ಯ ಬಡ ಹುಡುಗಾರಿ, ನನ್ನ ಕಡೆ ಗಮನ ಹರಿಸ್ರಿ. ಒಬ್ಬ ಸಾಮಾನ್ಯ ಬಡ ಹುಡುಗ ಅಮ್ಮ. ಆ ಹುಡುಗನಿಗೆ ಒಂದು ಹುಡುಗಿಯನ್ನು ನೋಡಿದರು. ಆ ಹುಡುಗಿಯ ಜೊತೆಯಲ್ಲಿ ಅವನಿಗೆ ಮಾತುಕತೆ ಫಿಕ್ಸ್ ಮಾಡಿದ್ರು, ಎಂಗೇಜ್ಮೆಂಟ್ ಮಾಡಿದ್ರು. ಎಂಗೇಜ್ಮೆಂಟ್ ಮಾಡಿ ಕೆಲವೇ ದಿನಗಳಾಗಿದೆ. ಇನ್ನೇನು ಮುಂದಿನ ನೆಕ್ಸ್ಟ್ ಇಯರ್ ಮದುವೆ. ಮುಂದಿನ ವರ್ಷ ಏನು ಮಾಡಬೇಕು? ಮದುವೆ ಮಾಡಬೇಕು ಅಂತ ಹೇಳಿ ಆಗಲೇ ಎಂಗೇಜ್ಮೆಂಟ್ ಮಾಡಿದ್ದಾರೆ. ಆ ಕ್ಷಣದಲ್ಲಿ ಆ ಹುಡುಗನನ್ನು ನಿಂದಿಸುವುದಕ್ಕೆ ಪ್ರಾರಂಭ ಮಾಡಿದರು. ನಿನ್ನ ಕಡೆಗೆ ಏನಿದೆ? ನಿನಗೆ ಹೊಲ ಇಲ್ಲ, ನಿನಗೆ ಮನೆ ಇಲ್ಲ, ನೀನು ಭಿಕಾರಿ ಆಗಿದೆಯಾ ಅಂತ ಅವನಿಗೆ ಕೀಳಾಗಿ ನೋಡಲಿಕ್ಕೆ ಪ್ರಾರಂಭ ಮಾಡಿದ. ಆವಾಗ ಈ ಹುಡುಗ ಏನು ಮಾಡಿದ್ದ? ಹಾಗಾದರೆ ನಾನೊಬ್ಬ ಒಳ್ಳೆಯ ಮನುಷ್ಯನಾಗಿ, ನಾನೊಬ್ಬ ರಾಜನಾಗಿ ಬಂದು ನಿನ್ನನ್ನು ಮದುವೆ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ನಾನು ನಿನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ. ಅಲ್ಲಿವರೆಗೂ ನೀನು ನನಗೋಸ್ಕರ ಕಾಯ್ತೀಯ. ಇಬ್ರು ಲವ್ ಮಾಡಿದ್ದಾರೆ, ಇಬ್ರು ಪ್ರೀತಿ ಮಾಡಿದ್ದಾರೆ. ಓಕೆ, ನೀನು ಎಲ್ಲಿ ಮಟ್ಟ ನನ್ನನ್ನು ಮದುವೆ ಆಗ್ತೀವಿ, ಯಾವಾಗ ಮದುವೆ ಆಗ್ತೀವಿ ಅಲ್ಲಿವರೆಗೂ ನಾನು ಕಾಯ್ತೇನೆ, ಅಲ್ಲಿವರೆಗೂ ನಾನು ಕಾಯ್ತೀನಿ ಅಂತೇಳಿ ಹುಡುಗಿನೂ ಹೇಳ್ತಾರೆ. ಹಾಗಾದ್ರೆ ನೀನು ರಾಜನಾಗಿ ಬಂದರೆ ಮಾತ್ರ ನಾನು ನಿನ್ನ ಮದುವೆ ಆಗ್ತೇನೆ, ಅಲ್ಲಿವರೆಗೂ ನಾನು ಕಾಯ್ತೇನೆ. ಈ ಹುಡುಗ ಹೋಗಿ ಪ್ರಯಾಸಪಟ್ಟ, ಬಿಸ್ನೆಸ್ ಮಾಡಿದ, ಮತ್ತೊಂದು ಮಾಡಿದ, ಮಗದೊಂದು ಮಾಡಿದ. ಹೀಗೆ ಹಂತವಾಗಿ ಅದನ್ನೇನು ಮಾಡಿದ? ಕೇವಲ 2-3 ವರ್ಷದ ಒಳಗಡೆ ಆತನು ಒಬ್ಬ ಒಳ್ಳೆಯ ಪೊಸಿಷನ್ಗೆ ಬಂದ, ಒಂದು ಒಳ್ಳೆಯ ವ್ಯಕ್ತಿಯಾದ ಹಣ ಸಂಪಾದನೆ ಮಾಡಿ ಅವನು ಇದ್ದಂಥ ಅದೇ ರಾಜ್ಯದಲ್ಲಿ ಆತನೊಬ್ಬ ಉತ್ತಮವಾದ ರಾಜನ ಆದಮೇಲೆ ಅವನು ತನ್ನ ಕೈ ಕೆಳಗಿರ್ತಕ್ಕಂತಹ ಸೈನಿಕರಿಗೆ, ಸೇವಕರಿಗೆ, ಸಹಭಟರಿಗೆ ಏನು ಹೇಳ್ತಾನೆ? ನಾನು ನಮ್ಮೂರಿಗೆ ಹೋಗ್ತೇನೆ, ಹೋಗಿ ನನ್ನ ರಾಣಿಯಲ್ಲಿ ನನಗೋಸ್ಕರ ಕಾಯ್ತಾ ಇದ್ದಾರೆ, ನಾನು ಆಕೆಯನ್ನು ಮದುವೆ ಮಾಡಿಕೊಂಡು ಬರ್ತೀನಿ. ಆದರೆ ನಾನು ರಾಜ ಅನ್ನೋದು ನಿಮಗೆ ಗೊತ್ತು. ನಾನು ಆ ಊರಿಗೆ ಹೋಗುವಾಗ ರಾಜನಾಗಿ ಹೋಗೋದಿಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಆ ಊರಿಗೆ ಹೋಗ್ತೇನೆ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಆ ಊರಿಗೆ ಹೋಗ್ತೇನೆ ನಾನು. ಹಲ್ಲೆಲೂಯಾ ಅಂತ ಹೇಳಿ ಆತನೇನು ಮಾಡ್ತಾನೆ? ತಯಾರಾಗ್ತಾನೆ. ಅಷ್ಟರಲ್ಲಿ ಅವನ ಬಲಗೈ ಗಂಟ ಸೈನಿಕರು ಹೇಳ್ತಾನೆ, ರಾಜರೇ, ನೀವು ಹೋಗ್ತೀರಿ, ಅಲ್ಲಿ ನಿಮಗೇನಾದರೂ ಅಪಾಯ ಆದರೆ, ನಿಮಗೆ ಯಾರಾದರೂ ಹೊಡೆದ್ರೆ, ನಿಮಗೇನಾದರೂ ತೊಂದರೆ ಕೊಟ್ಟರೆ ಏನು ಮಾಡಬೇಕು? ನಾವು ನಿಮ್ಮೊಟ್ಟಿಗೆ ಬರ್ತೇವೆ, ಸೈನಿಕರನ್ನ, ಕುದುರೆಗಳನ್ನು ತಕ್ಕೊಂಡು ನಾವು ನಿಮ್ಮೊಟ್ಟಿಗೆ ಬರ್ತೇವೆ ಅಂತ ಹೇಳುವಾಗ, ಬೇಡ, ನಾನು ಒಬ್ಬನೇ ಹೋಗಬೇಕಾಗಿದೆ ಅಂತ ಹೇಳಿ ಸಾಮಾನ್ಯವಾದ ಬಟ್ಟೆಗಳನ್ನು ಧರಿಸಿಕೊಂಡು ಅವನು ಹೊರಡುವಾಗ ಆ ವ್ಯಕ್ತಿ ಏನು ಮಾಡ್ತಾನೆ? ತನ್ನ ಕೈಯಲ್ಲಿರ್ತಕ್ಕಂತಹ ಒಂದು ವಸ್ತುವನ್ನು ಕೊಡ್ತಾನೆ. ಇದು ನಿಮ್ಮ ಸಹಾಯಕ್ಕೆ ಇರಲಿ, ನಿಮಗೆ ಆಪತ್ತು ಬಂದಾಗ ಇದನ್ನು ನೀವು ಉಪಯೋಗ ಮಾಡಿರಿ. ಇದನ್ನು ಒತ್ತಿದ್ರೆ ಅದರ ಒಳಗಿಂದ ಜ್ವಾಲೆಯು ಹೊರಡುತ್ತದೆ, ಶಬ್ದವು ಹೊರಡುತ್ತದೆ. ಆ ಶಬ್ದ ನಮ್ಮ ಕಿವಿಯವರೆಗೂ ಮುಟ್ಟುತ್ತದೆ. ಆ ಕ್ಷಣ ನಾವು ಅಲ್ಲಿ ಬರ್ತೇವೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಆಯ್ತು ರಾಜ ಏನು ಮಾಡ್ತಾರೆ? ರಾಜನು ಅಪ್ಪಣೆ ಕೊಟ್ಟವರಿಗೆ ಅಲ್ಲೇ ಇರಿ, ಎಲ್ಲ ನೋಡ್ಕೊಡ್ರಿ ಅಂತ ಹೇಳಿ ಆತನು ಹೊರಡ್ತಾನೆ.
ಹೊರಟು ಆತನು ಅಲ್ಲಿಂದ ಬರೋಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಏನಾಗ್ಬಿಟ್ಟಿದೆ, ಇಲ್ಲಿನ ಸಂಗತಿ ಏನಾಗಿದೆ, ಈ ಹುಡುಗಿ ಅಲ್ಲೇ ಇದ್ದಂತಹ ಒಬ್ಬ ಜಡ್ಜ್ ಮಗನಿಗೆ ಮದುವೆ ಆಗಲಿಕ್ಕೆ ತಯಾರಾಗ್ಬಿಟ್ಟಿದೆ. ಏನಾಗ್ಬಿಟ್ಟಿದ್ದಾರೆ? ಜಡ್ಜ್ ಮಗನಿಗೆ ಮದುವೆ ಆಗಲಿಕ್ಕೆ ಆಲ್ರೆಡಿ ಮದುವೆ ತಯಾರಾಗಿದೆ. ಆತನು ಆ ಹುಡುಗಿಯ ಮನೆಗೆ ಹೋಗ್ತಾನೆ. ಆ ಹುಡುಗಿಯವರು ಇಲ್ಲ ಅಲ್ಲಿ ಯಾರು. ಅಲ್ಲೇ ಮನೆ ಕಾಯ್ತಕ್ಕಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ, ನೀವು ಇಲ್ಲಿ ಯಾಕೆ ಬಂದಿದ್ದೀರಿ, ಯಾರು ನೀವು ಅಂತ ಕೇಳುವಾಗ ಅವ್ನು ಹೇಳ್ತಾನೆ, ಅವರ ಕುಟುಂಬದಲ್ಲಿ ಇಂಥವ್ರು ಬೇಕು ಅಂತ ಹೇಳಿ. ಸ್ವಾಮಿ, ಅವರು ಇಲ್ಲಿಲ್ಲ, ಅವರು ಆ ಚರ್ಚ್ ಮನೆ ಹತ್ರ ಇದ್ದಾರೆ, ಅಲ್ಲಿ ಇದ್ದಾರೆ. ಯಾಕಂದ್ರೆ ಅಲ್ಲಿ ವಿವಾಹ ಕಾರ್ಯ ನಡೀತಾ ಇದೆ. ಹಲ್ಲೆಲೂಯಾ. ಸರಿ, ಅಲ್ಲಿಂದ ತ್ವರಿತವಾಗಿ ಅವನು ಏನು ಮಾಡ್ತಾನೆ, ತಡ ಮಾಡದೆ ಚರ್ಚ್ ಮನೆ ಹತ್ರ ಬರ್ತಾನೆ. ಬರುವಾಗ ಅಲ್ಲಿ ಚರ್ಚ್ ಮನೆ ಹೊರಗಡೆ ಕೆಲವು ಕಾವಲುಗಾರರು ನಿಂತ್ಕೊಂಡು ಆ ಮದುವೆ ಸಮಾರಂಭಕ್ಕೆ ಹೋಗುವವರ ಹತ್ರ ಇಷ್ಟು ಹಣ ಕೊಟ್ಟರೆ ನಿಮಗೆ ಒಳಗಡೆ ಬಿಡ್ತೀವಿ, ಇಲ್ಲ ಅಂದರೆ ಒಳಗಡೆ ಎಂಟ್ರಿ ಇಲ್ಲ, ಯಾಕಂದ್ರೆ ಚರ್ಚ್ ಮಗನ ಮದುವೆ ಅಂತ ಹೇಳಿ ಕಲೆಕ್ಷನ್ ಮಾಡ್ತಾ ಇರ್ತಾರೆ. ಆವಾಗ ಒಬ್ಬ ಮನುಷ್ಯನಿಗೆ ಅದು ಹೊಡಿತಾರೆ. ಅವ್ರು ನನ್ನ ಕಡೆ ಹಣ ಇಲ್ಲ, ಬಿಡ್ರಿ ಬಿಡ್ರಿ ಅಂತಾರೆ, ಬಿಡೋದಿಲ್ಲ, ಹೊಡೆದು ಬಿಸಾಕ್ತಾರೆ. ಈ ಮನುಷ್ಯ ಅಡ್ಡ ಹೋಗ್ತಾನೆ, ಬೇಡ, ಅವ್ರು ಯಾಕೆ ಹೊಡಿತಾ ಇದ್ದಾರೆ, ಜಡ್ಜ್ ಮಗನ ಮದುವೆ ನಾನು ಹೋಗ್ಬೇಕು, ಕೊಡು, ಹಾಗಾದ್ರೆ ನೀನು ಬಿಡ್ತೀವಿ ಒಳಗಡೆ, ಬಿಕಾರಿ ಯಾರು ನೀನು ಅಂತ ಹೇಳಿ ಅವನನ್ನು ತುಂಬ ಹೊಡಿತಾರೆ. ಅಷ್ಟರಲ್ಲಿ ಆ ಹುಡುಗಿ ಮತ್ತೆ ಯಾರ ಮದುವೆ ಆಗಬೇಕಂತ ತಯಾರಾಗಿದ್ದಲ್ಲ ಆ ಹುಡುಗನ ಜೊತೆಯಲ್ಲಿ ಇಬ್ಬರು ಬರ್ತಾ ಇರ್ತಾರೆ. ಆದರೆ ಇದಕ್ಕೆ ಮುಂಚೆ ಆ ರಾಜ್ಯದಿಂದ, ಅಂದರೆ ಆ ರಾಜನ ಆಡಳಿತ ನಡೆಸ್ತಾ ಇದ್ದಲ್ಲ, ಆ ರಾಜನ ಮನೆಯಿಂದ ಈ ಜಡ್ಜ್ ಮನೆಗೆ ಒಂದು ಇಂಟಿಮೇಷನ್ ಹೋಗಿದೆ. ಏನು? ಇವತ್ತು ಈ ಮದುವೆ ಕಾರ್ಯಕ್ಕೆ ಅಥವಾ ಇವತ್ತು ರಾಜರು ಪ್ರವೇಶ ಮಾಡ್ತಾರೆ. ಜಡ್ಜ್ ಮನೆಗೆ ರಾಜ ಬರ್ತಾನಂತ ಹೇಳಿ, ಇವರು ರಾಜ ಬರ್ತಾರಂತ ನಾವು ಎದುರು ನೋಡ್ತಾ ಇದ್ದೀವಿ. ಇವರೆಲ್ಲ ಏನು ಗಲಾಟೆ ಮಾಡಕತ್ತಾರಂತ ಆ ಹುಡುಗ ಮದುವೆ ಆಗ್ತಿದ್ನಲ್ಲ ಈ ಜಡ್ಜ್ ಮಗ, ಅವನು ಹೋಗಿ ಇವ್ರನ್ನ ಹೊತ್ತು ಹೊರಗೆ ಹಾಕ್ರಿ, ಈಗ ರಾಜ ಬರ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಇಲ್ಲೇ ಇದ್ದೀರಾ? ನಿಮಗೆ ಅರ್ಥ ಆಗ್ತಾ ಇದೆಯಾ? ನೋಡ್ತಾ ಅಸಲು ಈ ಹುಡುಗಿ ಆ ಹುಡುಗನನ್ನು ಗುರುತಿಡಿತಾಳೆ. ಅವನು ಆಕೆಯನ್ನು ಗುರುತಿಡಿತಾನೆ. ನೀನು ನನಗೋಸ್ಕರ ಕಾಯ್ತೀನಿ ಅಂತ ಹೇಳಿದೆ, ನೀನು ನನಗೋಸ್ಕರ ಸಾಯ್ತೀನಿ ಅಂತ ಹೇಳಿದೆ ಅಂತ ಇವನು ಹೇಳ್ತಾನೆ. ಆಕೆ ಹೇಳ್ತಾಳೆ, ನೀನು ರಾಜನಾಗಿ ಬರ್ತೀನಿ ಅಂತ ಹೇಳಿದ್ದೆ, ಮತ್ತೆ ಭಿಕಾರಿಯೇ ಆಗಿದೆಯಲ್ಲ ನೀನು. ಹಲ್ಲೆಲೂಯಾ. ನೋಡಿ, ನಾನು ಜಡ್ಜ್ ಮಗನಿಗೆ ಮದುವೆ ಆಗ್ತಾ ಇದ್ದೇನೆ, ನನ್ನ ಲೆವೆಲ್ಲೇ ಬೇರೆ, ನನ್ನ ಪೊಸಿಷನ್ನೇ ಬೇರೆ, ನನ್ನ ಕಾರ್ಯನೇ ಬೇರೆ. ನೋಡ್ರಿ ಆಕೆ ಆಲೋಚನೆ ಹೆಂಗಿದೆ. ಹಲ್ಲೆಲೂಯಾ. ಆ ಹುಡುಗಿ ಹೇಳ್ತಾಳೆ, ಅವನನ್ನು ಒತ್ತು ಹೊರಗೆ ಹಾಕಿದೆ ಅಂತ ಹೇಳಿ. ಆವಾಗ ಮದುವೆ ಆಗ್ತಾ ಇರುವ ಹುಡುಗ ಹೇಳ್ತಾನೆ, ಆ ಜಡ್ಜ್ ಮಗ, ಅವನಿಗೆ ಸಾಯಿಸ್ಬಿಡ್ರಿ ಅಂದರೆ ನಮಗೆ ಅಡ್ಡಿ ಬರೋದಿಲ್ಲ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಅವನಿಗೆ ತುಂಬ 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 ಹೊಡಿತಾರೆ. ಆ ಹುಡುಗ ಆವಾಗ ಅವರು ಮಂತ್ರಿ ಕೊಟ್ಟು ಕಳಿಸಿದ್ರಲ್ಲ, ಕೈಯಲ್ಲಿ ಸೈನಿಕರು ಕೊಟ್ಟಂತಹ ವಸ್ತುವನ್ನು ನಾವು ಉಪಯೋಗ ಮಾಡುವಾಗ ಸೀದಾ ಆಕಾಶ ಎತ್ತರಕ್ಕೆ ಹಾಕ್ತಾರೆ. ಇವನು ಏನು ಮಾಡಕ್ಕಂತ, ನೀವು ಭಿಕಾರಿ ಏನು ಮಾಡಕ್ಕಂತ ಅಂತ ಅವನನ್ನು ಕೀಳಾಗಿ ಕಾಣ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಗುವೆ, ಅವನು ದೂರಾಡಿ ಹೇಳ್ತಾನೆ, ನೀನು ಏನು ಮಾಡ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ ಅಂತ ಕೇಳುವಾಗ, ನೀನು ನನ್ನನ್ನು ಭಿಕಾರಿ ಅಂತ ಇದೆಯಾ, ನೀನು ಜಡ್ಜ್ ಮಗನಿಗೆ ಮದುವೆ ಆಗ್ತಾ ಇದೆಯಲ್ಲ, ಆ ಮದುವೆಗೋಸ್ಕರ ಇವರು ಹಣ ಸಂಗ್ರಹ ಮಾಡ್ತಾ ಇದ್ದಾರೆ. ನಾನು ಯಾರಂತ ನನಗೆ ಗೊತ್ತಿಲ್ವಲ್ಲ, ಸ್ವಲ್ಪ ವೇಟ್ ಮಾಡಿ. ಹಲ್ಲೆಲೂಯಾ. ತಕ್ಷಣವೇ ರಾಜನ ಸೈನಿಕರು, ಕುದುರೆಗಳು ಎಲ್ಲವೂ ಅಲ್ಲಿ ಧಾವಿಸ್ತವ್ರೆ. ಬಂದವನು ಯಾರು? ರಾಜ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಹುಡುಗ ಆಕೆಯನ್ನು ಮದುವೆ ಆಗೋದಿಲ್ಲ, ಮದುವೆ ಆಗಬೇಕು ಅಂತ ಹೇಳ್ತಾರೆ, ಆದರೆ ಮದುವೆ ಆಗಲ್ಲ. ಈಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ನಾನು ಚರ್ಚ್ ಮಗನಿಗೆ ಬಿಟ್ಬಿಟ್ಟು ನಿನಗೆ ಮದುವೆ ಆಗ್ತೇನೆ. ಏನ್ರಿ? ನಾನು ಚರ್ಚ್ ಮಗನಿಗೆ ಬಿಟ್ಬಿಟ್ಟು ನಿನಗೆ ಮದುವೆ ಆಗ್ತೇನೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಗುವೆ, ಒಂದು ಕಾಲದಲ್ಲಿ ನೀನು ಹೇಗೋ ಜೀವಿಸಿರ್ಬೋದು, ಹಣದ ಹಿಂದೆ ಓಡಿರಬಹುದು, ವ್ಯಕ್ತಿಯ ಹಿಂದೆ ಓಡಿರಬಹುದು, ಆದರೆ ರಾಜನಾಗಿರುವ ದೇವರು ನಿನಗಾಗಿ ನನಗಾಗಿ ದಾಸನ ರೂಪವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದು ನಮ್ಮನ್ನು ಪರಲೋಕದಲ್ಲಿ ರಾಣಿಯಾಗಿ ಮೆರೆಸಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಆಮೇಲೆ ಆಮೇಲೆ ರಾಜರ ಮಕ್ಕಳಾಗಿದ್ದಾರೆ ಎಂಬ ಸತ್ಯವನ್ನು ಮರಿಬೇಡ್ರಿ. ಆಮೇಲೆ
ನಿಮಗೆ ಅರ್ಥ ಆಯ್ತಾ? ಆಮೇಲೆ ಮನುಷ್ಯನ ಮನಸ್ಥಿತಿ ಬದಲಾಗ್ಬೋದು, ಆಲೋಚನೆ ಬದಲಾಗ್ಬೋದು, ಆದರೆ ನನ್ನ ದೇವರು ಕೊಟ್ಟ ಮಾತು ಯಾವತ್ತೂ ಬದಲಾಗುವುದಿಲ್ಲ. ಆಮೇಲೆ ಅವನಿಗೆ, ಆ ಹುಡುಗನಿಗೆ ನೋಡಿದ ಹಾಗೆ ನಿನ್ನನ್ನು ಅನೇಕರು ಕೀಳಾಗಿ ನೋಡ್ತಾ ಇರ್ಬೋದು, ಆದರೆ ನಿನ್ನನ್ನು ಒಂದು ದಿನ ರಾಜನಾಗಿ ರಾಣಿಯಾಗಿ ದೇವರು ನೆರೆಸ್ತಾನೆ. ಆಮೇಲೆ ಯಾವಾಗ ದೇವರ ಕೈಯಲ್ಲಿ ನೀನಿಟ್ಟು ಈ ದುರಾಲೋಚನೆಯನ್ನು ಬಿಟ್ಟು ಬಿಡಬೇಕು. ದುರಾಲೋಚನೆ ಕಲ್ಪಿಸುವ ಹೃದಯ ನಿಮ್ಮ ಹೃದಯದಲ್ಲಿ, ನೀವೆಲ್ಲ ಒಳ್ಳೆಯವರು, ಅನೇಕ ಹೃದಯದಲ್ಲಿ ಏನು ಮಾಡ್ತಾರೆ ಅಂದರೆ ಬರೀ ಕೆಟ್ಟದ ಆಲೋಚನೆ ಮಾಡ್ತಾರೆ. ಈ ಸೀರೆ ಎಲ್ಲಿಂದ ತಂದರು, ಈ ಬಳೆ ಎಲ್ಲಿಂದ ತಂದರು, ಈ ಕಿವಿಯಗಳು ಎಲ್ಲಿಂದ ತಂದರು, ಅದು ಎಲ್ಲಿಂದ ತಂದರು, ನಾನು ತರಬೇಕು, ನಾನು ಮಾಡಬೇಕು, ನಾನು ಹಾಗೆ ಮಾಡಬೇಕು, ನಾನು ಹೀಗೆ ಮಾಡಬೇಕು. ಅಯ್ಯೋ ಬಹಳ ಚೆನ್ನಾಗಿದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕೇಡು ಮಾಡಲು ತ್ವರೆ ಪಡುವ ಕಾಲು. ಆರನೇದೇನ್ರಿ? ನಾಲ್ಕನೇದು ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ. ಐದನೇದು ಕೇಡು ಮಾಡಲು ತ್ವರೆ ಪಡುವ ಕಾಲು. ನಿಮ್ಮ ಕಾಲು ಎಲ್ಲಿಗೆ ಹೋಗ್ತಾ ಇದೆ? ಪ್ರಾರ್ಥನೆ ಬಿಟ್ಬಿಟ್ಟು, ಆರಾಧನೆ ಬಿಟ್ಬಿಟ್ಟು, ಯಾರು ಊಟ ಕೊಡ್ತಾರೋ, ಯಾರು ಒಪ್ಪಿಸ್ತಾರೋ, ಯಾರು ನಿನಗೆ ಹೋ ಮಾಡ್ತಾರಲ್ಲ ಅಂಥವ್ರ ಕಡೆ ಓಡ್ತಾ ಇದೆಯಾ? ನಿನ್ನ ಕಾಲು ಕೆಡುಕಿನ ಮಾರ್ಗದಲ್ಲಿ ಹೋಗಬಾರ್ದು. ನಿನ್ನ ಕಾಲು ದೇವರಿಗೆ ವಿರೋಧವಾಗಿರುವವರ ಮನೆಗೆ ಕಾಲಿಡಬಾರದು. ಅಂತ ಕಾಲುಗಳು ಬಹಳ ದಿನ ನಡೆಯಕ್ಕಾಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ಹೇಳ್ತಾ ಇದೆ, ಕೇಡು ಮಾಡಲು ತ್ವರೆ ಪಡುವ ಕಾಲು. ಕೆಟ್ಟದ್ದು ಮಾಡ್ಲಿಕ್ಕೆ ಓಡಬೇಡ, ಪಾಪ ಮಾಡ್ಲಿಕ್ಕೆ ಓಡಬೇಡ. ಯಾರಿಗೆ ಗೊತ್ತು ಎಲ್ಲಿ ನಿನಗೆ ಅಪಾಯ ಕಾಯ್ಕೊಂಡಿದೆಯೋ ಗೊತ್ತಿಲ್ಲ. ಆರಾಧನೆ ಬಿಟ್ಬಿಟ್ಟು ಸ್ವಂತ ಕಾರ್ಯಕ್ಕೆ ಓಡಬೇಡ. ಎಲ್ಲಿ ನಿನ್ನ ಕಾಲನ್ನ ಎಂಡ್ ಮಾಡ್ತಾರೋ ಗೊತ್ತಿಲ್ಲ. ಬದುಕಿರೋವರೆಗೂ ನೀನು ನಡೆಯಕ್ಕೆ ಎಲ್ಲಿವರೆಗೂ ಶಕ್ತಿ ದೇವರು ಕೊಟ್ಟಿಲ್ಲ, ನಾವು ಅಲ್ಲಿವರೆಗೂ ದೇವರ ಕಾಲದಲ್ಲಿರು. ನೀನು ನಡೆಯಲಾರದ ಕಾಲದಲ್ಲಿ ದೇವರು ನಿನ್ನನ್ನು ನೋಡ್ಕೊಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿ ಎಷ್ಟೋ ಜನರಿಗೆ ಕಾಲೇ ಇಲ್ಲ. ದೇವರವರಿಗೆ ನೋಡ್ತಾ ಇಲ್ವಾ? ದೇವರವರಿಗೆ ಸಾಕ್ತಾ ಇಲ್ವಾ? ಎಷ್ಟೋ ಜನರಿಗೆ ಕಣ್ಣಿಲ್ಲ, ದೇವರವರಿಗೆ ಬೆಳಕಾಗಿ ಇಲ್ವಾ? ಎಷ್ಟೋ ಜನರ ಕಿವಿ ಕೇಳೋದಿಲ್ಲ. ಈ ಭೂಮಿ ಮೇಲೆ ಅವರು ಬದುಕಿಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನೆಕ್ಸ್ಟೇನ್ರಿ? ಜೋರ ಹೋದ್ರಿ ಏನ್ರಿ? ಅಸತ್ಯವಾಡುವ ಸುಳ್ಳು ಸಾಕ್ಷಿ. ಓದ್ಬೇಕು ಜೋರಾಗಿ. ಹೀಗೆ ಓದ್ಬೇಕು. ಹಲ್ಲೆಲೂಯಾ. ಕೆಳಗಡೆ ಚೆಂಡು ಬೊಗಿಸಿ ಓದಿದ್ರೆ ಆ ನಿಮ್ಮ ಶಬ್ದ ಭೂಮಿಗೆ ಹೋಗ್ತದೆ. ನಾವು ತಲೆ ಬಗ್ಗಿಸ್ಕೊಂಡಿರೋರಲ್ಲ. ಯೇಸು ಅವಮಾನದಲ್ಲಿದ್ದ ತಲೆ ಬಗ್ಗಿರುವ ನಮ್ಮನ್ನ ಎಬ್ಬಿಸಿ ಉತ್ತಮವಾಗಿ ತಲೆ ಎತ್ತಿ ಅಪ್ಪನನ್ನ ಆರಾಧನೆ ಮಾಡುವ ಮಕ್ಕಳಾಗಿ ಮಾರ್ಪಡಿಸಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಸತ್ಯವಾಡುವ ಸುಳ್ಳು ಸಾಕ್ಷಿ. ಅಲ್ಲಿ ಎರಡನೇದು ನೋಡಿದ್ವಿ, ಸುಳ್ಳಿನ ನಾಲಿಗೆ. ಯಾವ ನಾಲಿಗೆ ಅಂದ್ರೆ ಪರ್ಮನೆಂಟ್, ಅದು ಅವ್ರು ಬದಲಾಗಲ್ಲ. ಬದಲಾಯಿಸಿಕೊಂಡ್ರೆ ಒಳ್ಳೆಯದು. ಯಾವಾಗ ನೋಡಿದ್ರು ಸುಳ್ಳು. ತನ್ನ ಕುಟುಂಬದ ವಿಷಯದಲ್ಲಿ ಏನಾದರೂ ಹೇಳುವಾಗ ಅವ್ರಿಗೆ ಒಳ್ಳೆಯವರು ಅನ್ನಬೇಕು ಅಂತ ಅದ್ರಿಗೊಂದು ಜೋಡಿಸಿ ಸುಳ್ಳು ಹೇಳೋದು. ಆದರೆ ದೇವರು ತಕ್ಕಡಿ ಹಿಡಿದಿದ್ದಾನೆ, ನ್ಯಾಯವಾಗಿ ತೂಕ ಮಾಡ್ತಾನೆ. ಹಲ್ಲೆಲೂಯಾ. ಮೋಸದ ತ್ರಾಸು ಆತನ ಮುಂದೆ ನಡೆಯೋದಿದ್ದಾರೆ. ಹಲ್ಲೆಲೂಯಾ. ಏನಂದ್ರಿ? ಅಸತ್ಯವಾಡುವ ಸುಳ್ಳು ಸಾಕ್ಷಿ. ಉತ್ತಮವಾದ ಸಾಕ್ಷಿ. ಹಲ್ಲೆಲೂಯಾ. ನಮ್ಮ ಸಾಕ್ಷಿ ಜನರು ಮೆಚ್ಚುವ ಹಾಗೆ ಇರಬಾರದು. ನಮ್ಮ ಸಾಕ್ಷಿ ದೇವರು ಮೆಚ್ಚುವ ಹಾಗೆ. ನಮ್ಮ ಸಾಕ್ಷಿ ಜನ ಮೆಚ್ಚಿ ಚಪ್ಪಾಳೆ ಕೊಡ್ಲಿ ಅಂತ ಭಾವಿಸಬೇಡ್ರಿ. ದೇವರು ಮೆಚ್ಚಿ ಪ್ರತಿಫಲ ಕೊಡ್ಲಿ ಅಂತ ಪ್ರಾರ್ಥಿಸಿರಿ. ನಿಮ್ಮ ಸಾಕ್ಷಿಯಿಂದ ಮತ್ತೊಬ್ಬರು ಬಲ ಹೊಂದಿ ಕರ್ತನನ್ನು ಆರಾಧಿಸಬೇಕು, ಕರ್ತನ ಬಳಿಗೆ ಬರಬೇಕು. ನಿಮ್ಮ ಸಾಕ್ಷಿಯಿಂದ ಮತ್ತೊಬ್ಬರು ಬಿದ್ದು ಹೋಗಬಾರದು. ಹಲ್ಲೆಲೂಯಾ. ಅಂತ ಒಂದು ಒಳ್ಳೆ ಸಾಕ್ಷಿ ನುಡಿಯುವವರಾಗಿರ್ಬೇಕು. ಒಂದು ತಾಸು ಸಾಕ್ಷಿ ಕೊಡೋದು ಒಂದೇ ನಿಮಿಷದಲ್ಲಿ ಅದ್ಭುತವಾಗಿ ಸಾಕ್ಷಿ ಕೊಟ್ಟರೆ ಎದ್ದು ನೋಡಬೇಕು. ಆಮೇಲೆ ಅಸತ್ಯವಾಡುವ ಸುಳ್ಳು ಸಾಕ್ಷಿ ದೇವರಿಗೆ ಇಷ್ಟ ಇಲ್ಲ. ಏನು ಸುಳ್ಳು ಸಾಕ್ಷಿ? ಯಾವಾಗ ನೋಡಿದ್ರು ಬರೀ ಬೇಡವಾದದ್ದೇ. ಹಲ್ಲೆಲೂಯಾ. ಇದನ್ನು ಮೊದಲು ತೆಗೆದು ಹಾಕಿರಿ. ನಿಮ್ಮ ಸಾಕ್ಷಿಯಲ್ಲಿ ಕ್ಲಿಯರ್ ಇರಲಿ, ಅಂಶಗಳು ಕ್ಲಿಯರ್ ಇರಬೇಕು. ಆಮೇಲೆ
ಇವತ್ತು ಹೊಲಕ್ಕೆ ಹೋಗ್ತೀರಿ, ದುಡಿತೀರಿ, ಅಷ್ಟು ಕೊಡ್ತಿದ್ದ ಅಂತ ಹೇಳಿದ್ರೆ ಸುಮ್ಮನೆ ಹೋಗ್ತೀರಾ? ನೀವು ಸುಮ್ಮನೆ ಹೋಗ್ತೀರಾ? ಏನು ಹೇಳ್ತೀರಿ? ಎಷ್ಟು ಕೊಡ್ತೀಯಪ್ಪ? 200, 300, 400, 500, 600, 700, 800, 1000? ಕ್ಲಿಯರ್ ಆಗಿ ಹೇಳು. ಕೊಡ್ತೀನಿ ಬರ್ರಿ. ಹಲ್ಲೆಲೂಯಾ. ಯಾವತ್ತು ನೀವು ಕ್ಲಿಯರ್ ಆದ ಒಂದು ಉತ್ತಮವಾದ ಸಾಕ್ಷಿಯ ಜೀವಿತವನ್ನು ಹೊಂದ್ರಿ, ಅಸತ್ಯವಾಡುವ ಸುಳ್ಳು ಸಾಕ್ಷಿ. ಆಮೇಲೆ ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವರು ಈ ಏಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನನ್ನು ಕಂಡುಕೊಂಡು ಕರ್ತನ ಮಾರ್ಗದಲ್ಲಿ ನಡೆದು ಕರ್ತನಿಗಾಗಿ ಜೀವಿಸ್ತಾ ಇದ್ದೀರ ನೀವಂತ ತಿಳ್ಕೊಳ್ರಿ. ಅನೇಕರು ಏನು ಮಾಡ್ತಾರೆ ಅಂದರೆ ನಿಮ್ಮ ಒಳಗಡೆ ಜಗಳಗಳನ್ನು ಬಿತ್ತಿದ್ದಾರೆ. ಇವರು ಇಬ್ಬರು ಜಗಳ ಮಾಡಿಬಿಟ್ರೆ ಚರ್ಚೆಗೆ ಹೋಗೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ನಂಬಿಕೆಯಲ್ಲಿರೋದಿಲ್ಲ, ಇಬ್ಬರು ನಾಶವಾಗ್ತಾರೆ. ಇಬ್ರು ದೇವರಿಂದ ದೂರ ಆಗಬೇಕು, ಇಬ್ರು ದೇವರಿಂದ ಅಗಲಿ ಹೋಗಬೇಕು, ಇಬ್ರು ನರಕಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಜಗಳವನ್ನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇದನ್ನೆಲ್ಲ ನೀವು ಬಿಡೋದಾದರೆ ತಂದೆಯ ಆಜ್ಞೆಯನ್ನು ಕೈಗೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ, ಅವುಗಳು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು. ಆಮೇಲೆ ಎಲ್ಲಿಟ್ಕೋಬೇಕ್ರಿ? ಎಲ್ಲಿಟ್ಕೋಬೇಕು? ಎಲ್ಲಿಟ್ಕೋಬೇಕು? ಕೈಯಲ್ಲಿ ಹೇಳ್ರಿ, ಎಲ್ಲಿಟ್ಕೋಬೇಕು? ಹಲ್ಲೆಲೂಯಾ. ನಿಮ್ಮ ಹೃದಯದಲ್ಲಿ ಬಂಧಿಸ್ರಿ. ಇವತ್ತು ಒಂದಿನ ಚರ್ಚಿಗೆ ಬಂದಾಗ ದೇವರ ಮಕ್ಕಳು ವಾಕ್ಯ ಚೆನ್ನಾಗಿ ಕೇಳಿ ಮಾರನೇ ದಿನ ಅದೇ ಪಾಪ, ಅದೇ ಸುಳ್ಳು, ಅದೇ ಅನ್ಯಾಯದಲ್ಲಿ ನಡ್ಕೊಂಡ್ರೆ ಅದು ಅವ್ರ ಹೃದಯದಲ್ಲಿ ಇದೆ ಅಂತ ಅರ್ಥನಾಗ ಇಲ್ಲ. ಇವತ್ತು ಏನು ಹೇಳ್ತೀವೋ ಉಸಿರಿರೋವರೆಗೂ ಅದ್ರಾಗೆ ನಿಲ್ಲಬೇಕು. ಆಮೇಲೆ 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 ಈ ಸಭೆಗೆ ದೇವರಲ್ಲಿ ನಾನು ಸಾಕ್ಷಿಯಾಗಿ ನಿಲ್ತೇನೆ ಅಂತ ನಾನು ಒಂದ್ಸಾರಿ ಮಾತು ಕೊಟ್ಟಿದ್ದೀನಿ. ನನ್ನ ಮೇಲೆ ಆ ಮಾತಿಗೆ ಬದ್ಧರಾದೆ. ಆಮೇಲೆ ಹಲ್ಲೆಲೂಯಾ. ಕಂಠಕ್ಕೆ ಧರಿಸ್ಕೋ. ಕಂಠಕ ಅಲ್ಲ, ಅದು ಕಂಠಕ್ಕೆ. ಕಂಠ ಅಂದರೆ ನಿಮ್ಮ ಕಂಠಕ್ಕೆ ಏನು ಹಾಕ್ತಾರೆ? ಸನ್ಮಾನ ಮಾಡುವಾಗ ಮಾಲೆ ಹಾಕ್ತಾರೆ. ಹಲ್ಲೆಲೂಯಾ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನನ್ನ ಆಜ್ಞೆಯೇ ನಿನಗೆ ಮಾಲೆ. ನಿನಗೆ ಗೊತ್ತಿಲ್ಲ, ನಿಮ್ಮ ಓಣೆ ಗೊತ್ತಿಲ್ಲ ನಿನಗೆ ಮಾಲೆ ಯಾರು ಹಾಕಿದಾರಂತ ಹೇಳಿ. ಹಲ್ಲೆಲೂಯಾ. ಆದರೆ ಪರಲೋಕದ ತಂದೆ ಆತನ ಆಜ್ಞೆ ಕೈಗೊಂಡು ನಡೆಯುವವರ ತೋಳಿಗೆ ಆತನ ವಾಕ್ಯವು ಮಾಲೆಯಾಗಿ ಇಟ್ಟಿದ್ದಾನೆ. ಆಮೇಲೆ 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 ಹಲ್ಲೆಲೂಯಾ. ಅದಕ್ಕೆ ಸಾಯುವ ಪರಿಸ್ಥಿತಿ ಬಂದರೂ ಯೇಸುವೇ ಅಂತ ಕರಿತೀವಿ. ಆಮೇಲೆ ಆಮೇಲೆ ಕಂಠಕ್ಕೆ ಧರಿಸಿಕೋ. ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು. ಆಮೇಲೆ ಯಾಕೆ ಬೋಧಕರು ನಿಮಗೆ ಉಪದೇಶ ಮಾಡ್ತಾರೆ? ನೀವು ಸೋತು ಹೋಗಬಾರ್ದು, ನೀವು ಬಿದ್ದು ಹೋಗಬಾರ್ದು, ನೀವು ಬಳಲಿ ಹೋಗಬಾರ್ದು, ನೀವು ಬೆಂಡಾಗಿ ಹೋಗಬಾರ್ದು, ನೀವು ನಾಶವಾಗಿ ಹೋಗಬಾರ್ದು, ನೀವು ಹಾಳಾಗಿ ಹೋಗಬಾರ್ದು ಎಂಬುದಕ್ಕೆ ದೇವರ ಸೇವಕರು ನಿಮ್ಮನ್ನ ತಿದ್ದುತ್ತಾರೆ, ಎಚ್ಚರಿಸ್ತಾರೆ, ಖಂಡಿಸ್ತಾರೆ, ಸರಿ ಮಾಡ್ತಾರೆ. ನೀವು ಯಾವುದರೊಳಗೆ ಇರಬೇಕಂತ? ವಾಕ್ಯದ ಒಳಗಡೆ ಇರಬೇಕು. ಹಲ್ಲೆಲೂಯಾ. ದೇವರ ಮಕ್ಕಳೇ, ಈ ಉಪದೇಶ ನೀನು ನಡೆಯುವಾಗ ಏನ್ ಮಾಡ್ತದೆ? ನಿನಗೆ ನಡೆಸ್ತದೆ. ಪಕ್ಕದವರಿಗೆ ಹೇಳಿ, ನೀನು ನಡೆಯುವಾಗ ಉಪದೇಶವು ನಿನ್ನನ್ನು ನಡೆಸ್ತದೆ. ಬೋಲೋ ಯೇಸು ಮಹಾರಾಜ್ಗೆ. ಹಲ್ಲೆಲೂಯಾ. ನೋಡ್ರಿ, ನಡೆಯುವಾಗ ಉಪದೇಶ ನಿನ್ನನ್ನು ನಡೆಸ್ತದೆ. ಬಹಳ ಜನ ಹೇಳ್ತಾರೆ, ಚರ್ಚೆಗೆ ಹೋಗಿದೆ, ಹಾಡು ಹಾಡಿದೆ, ವಾಕ್ಯ ಕೇಳಿದೆ. ವಾಕ್ಯ ಕೇಳಿದ್ರೆ ಏನು ಬಿಡು, ಈ ವಾರ ಇಲ್ಲಂದ್ರೆ ಮುಂದಿನ ವಾರ ಹೋಗಿ ಕೇಳು. ನಿನ್ನೆ ಪ್ರಾರ್ಥನೆಗೆ ಬಂದು ಕೇಳಿಲ್ಲ ಅಂದ್ರೆ ಇವತ್ತು ಪ್ರಾರ್ಥನೆ ಕೇಳು, ಇವತ್ತು ಬಂದು ಕೇಳಿಲ್ಲ ಅಂದ್ರೆ ನಾಳೆ ಹೋಗಿ ಕೇಳು. ಈ ವಾರ ಹೋಗಲಿಲ್ಲ ಅಂದ್ರೆ ಮುಂದಿನ ವಾರ ಹೋಗಿ ಕೇಳು. ಅದೇ ಪಾಸ್ಟರ್ ಇರ್ತಾರೆ, ಅದೇ ಬೈಬಲ್ ಇರ್ತದೆ, ಅದೇ ಚರ್ಚ್ ಇರ್ತದೆ, ಅದೇ ವೇದಿಕೆ ಇರ್ತದೆ, ಅವರೇ ಮೈಕ್ ಹಿಡಿತಾರೆ, ಅವರೇ ವಾಕ್ಯ ಕೊಡ್ತಾರೆ. ಪರವಾಗಿಲ್ಲ ಬಿಡು, ಮುಂದಿನ ವಾರ ಹೋಗುವಂತೆ. ಏನು ಆಗೋದಿಲ್ಲ. ಅವ್ರು ಯಾರೋ ಹೇಳ್ಬಿಟ್ರಂತೆ, ಈ ಉಪದೇಶ ಕೇಳೋದು ಬುದ್ಧಿ ಇರಬೇಕಲ್ಲ, ಅವಳ ಮಾತು ಕೇಳ್ಕೊಂಡು ಇವಳೇನ್ ಮಾಡ್ತಾಳೆ? ಹೌದು ಬಿಡು, ಹಾಗಾದ್ರೆ ಈ ವಾರ ನಾನು ಪ್ರಾರ್ಥನೆಗೆ ಹೋಗಲಿಲ್ಲ ಅಂದ್ರೆ ಅಷ್ಟೇ, ಮುಂದಿನ ವಾರ ಹೋದ್ರೆ ಆಯ್ತು. ಮುಂದಿನ ವಾರದೊಳಗಡೆ ಸಾಯುವ ರೋಗ ಬಂದ್ಬಿಡ್ತಪ್ಪ, ಅಥವಾ ಸತ್ಯ ಹೋಗ್ಬಿಟ್ರಪ್ಪ. ಸಾಯ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಒಂದ್ ವೇಳೆ ಏನಾದ್ರೂ ಅನಾಹುತ ಆಗ್ಬಿಡ್ತಪ್ಪ, ತಪ್ಪಿಸಿದವರು ಹೊಣೆನ ಅದಕ್ಕೆ, ಅಥವಾ ತಪ್ಪದವ್ರು ಹೊಣೆನ? ಇಬ್ರು ಹೊಣೆನೇ.
ಹಲ್ಲೆಲೂಯಾ. ಬೈಬಲ್ ಏನು ಹೇಳ್ತಾ ಇದೆ? ದುಷ್ಟರ ಮಾತಿನ ಪ್ರಕಾರ ನಡಿಬಾರದು, ನೀನು ಅವರ ಜೊತೆ ಕೂತ್ಕೋಬೇಡ, ನಿಂತ್ಕೋಬೇಡ, ನಡಿಬೇಡ ಅಂತ ಹೇಳ್ತಾ ಇದೆ 1ನೇ ಕೀರ್ತನೆ. ಹೌದು, ಯಾವನು ದುಷ್ಟರ ಆಲೋಚನೆಯಲ್ಲಿ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಚಪ್ಪಾಳೆಗಳಿಗೆ ಸ್ತೋತ್ರ ಮಾಡ್ರಿ. ಆಮೇಲೆ ದುಷ್ಟರ ಆಲೋಚನೆ ಪ್ರಕಾರ ನಡೀಬಾರದು. ಆಮೇಲೆ ಆಮೇಲೆ ಭಾನುವಾರ ಆರಾಧನೆ ಲೇಟಾಗಿ ಎದ್ದು ಆರಾಧನೆ ತಪ್ಪಿಸೋದು, ಶುಕ್ರವಾರ ಆರಾಧನೆ ಲೇಟಾಗಿ ಎದ್ದು ಲೇಟಾಗಿ ಬರುವುದು, ಇವೆಲ್ಲವೂ ನಮಗೆ ಒಳ್ಳೆಯದ? ಒಳ್ಳೆ ಬೆಳವಣಿಗೆನ? ಹಲ್ಲೆಲೂಯಾ. ಅರ್ಧ ಬಂದು ಅರ್ಧ ಅಷ್ಟು ಸಿಕ್ಕು ನಿಮಗೆ ಫುಲ್ ಸಿಗೋದಿಲ್ಲ. ಬೈಬಲ್ ಹೇಳ್ತಾ ಇದೆ, ಪಾಪ ಮಾಡಿ, ಅನ್ಯಾಯ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ, ಸುಳ್ಳು ಹೇಳಿ, ಮತ್ತೊಂದು ಮಾಡಿ, ದೇವರೇ ನನಗೆ ಏನಾದರೂ ಕೊಡೋದು ಅಂತ ಹೇಳಿದ್ರೆ ಇಂಥ ಮನುಷ್ಯನ ದೇವರಿಂದ ಏನು ಹೊಂದ್ಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಆದರೆ ಪಾಪಿ ಆಗಿರುವವರು, ದುಷ್ಟರಾಗಿರುವವರು, ವ್ಯಭಿಚಾರಿಗಳಾಗಿರುವವರು ಯೇಸುವಿನ ಬಳಿಗೆ ಪಶ್ಚಾತ್ತಾಪದಿಂದ ಬಂದರು. ಯೇಸು ಅವರನ್ನು ತಿರಸ್ಕಾರ ಮಾಡಲಿಲ್ಲ, ಅವ್ರನ್ನ ಒಪ್ಪಿಕೊಂಡು ಅವ್ರನ್ನ ಆಶೀರ್ವಾದ ಮಾಡಿದ್ರು, ಅವ್ರನ್ನ ಬಿಡುಗಡೆ ಮಾಡಿದ್ರು. ಕೈ ಇದ್ರೆ ಚಪ್ಪಾಳೆ ತಟ್ಟಿ, ಕೈ ಇಲ್ಲ ಅಂದ್ರೆ ಸುಮ್ಮನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಉಪದೇಶ ಯಾಕೆ ಉಪದೇಶ ಮಾಡ್ತಾರೆ ಬೋಧಕರು? ಯಾಕೆ ದೇವರ ವಿಶ್ವಾಸಿಗಳಿಗೆ, ದೇವ ಸೇವಕರು ಯಾಕೆ ಬೋಧನೆ ಮಾಡ್ತಾರೆ? ನೀನು ನಡೆಯುವಾಗ ನಿನ್ನನ್ನು ಅದು ನಡೆಸಬೇಕು. ಎರಡನೇದು, ಮಲಗಿಕೊಂಡಾಗ ಕಾಯ್ತದೆ. ಏನ್ರಿ? ನೀನು ನಡೆಯುವಾಗ ನಡೆಸ್ಬೇಕು. ಮಕ್ಕಳಿಗೆ ಹೇಳ್ರಿ, ನೀನು ನಡೆಯುವಾಗ ಉಪದೇಶ ನಿನ್ನನ್ನು ನಡೆಸ್ತದೆ, ನೀನು ಮಲಗಿಕೊಂಡಾಗ ನಿನ್ನನ್ನು ಕಾಯ್ತದೆ, ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತಾಡ್ತದೆ. ಆಮೇನ್, ಆಮೇನ್. ದೇವರ ವಾಕ್ಯಕ್ಕೆ ಬಹಳ ಶಕ್ತಿ ಇದೆ. ಆಮೇನ್. ಯಾರು ನನ್ನನ್ನು ನಡೆಸೋರು? ಅಯ್ಯೋ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ, ಯಾರು ನನ್ನನ್ನು ನಡೆಸೋರು? ಅಯ್ಯೋ ನನ್ನ ಜೊತೆಗೆ ಯಾರು ಇಲ್ಲ ಅಂತ ಯಾವತ್ತೂ ಅನ್ಕೋಬೇಡ್ರಿ. ಉಪದೇಶ ನಿನ್ನ ನಡೆಸ್ತದೆ. ಆಮೇನ್. ಮಲಗಿಕೊಂಡಾಗ ಕಾಯ್ತದೆ, ನೀನು ಎಚ್ಚರಗೊಂಡು ಬೈಬಲ್ ತೆಗೆದು ಓದು, ಒಂದೊಂದು ವಾಕ್ಯಗಳು ನಿನ್ನೊಂದಿಗೆ ಮಾತಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಮಾತಾಡ್ತದೆ? ಯಾಕೆ ಕಾಯ್ತದೆ? ಯಾಕೆ ಬಲಪಡಿಸ್ತದೆ? ಯಾಕೆ ಬಿಡುಗಡೆ ಕೊಡ್ತದೆ? ಯಾಕೆ ಜಯ ಕೊಡ್ತದೆ? ಯಾಕೆ ಸಮಾಧಾನ ಕೊಡ್ತದೆ ಅಂದ್ರೆ ಆಜ್ಞೆಯೇ, 23ನೇ ವಚನ, ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು. ಆಮೇಲೆ ನಿನ್ನ ಮನೆಗೆ ಬೆಳಕು ಬೇಕಾ? ನಿನ್ನ ಹೃದಯಕ್ಕೆ ದೀಪ ಬೇಕಾ? ನಿನ್ನ ಉದ್ಯೋಗದಲ್ಲಿ ಬೆಳಕು ಬೇಕಾ? ನಿನ್ನ ವ್ಯಾಪಾರದಲ್ಲಿ ಬೆಳಕು ಬೇಕಾ? ನಿನ್ನ ಶಿಕ್ಷಣದಲ್ಲಿ ಬೆಳಕು ಬೇಕಾ? ಹಲ್ಲೆಲೂಯಾ. ನೀನು ಮಾಡುವ ಕೆಲಸ ಕಾರ್ಯಗಳಲ್ಲಿ ಬೆಳಕು ಬೇಕಾ? ಇಲ್ಲಿದೆ ನೋಡ್ರಿ, ಆಜ್ಞೆಯೇ ದೀಪ. ಈ ದೀಪ ನಿನ್ನೊಟ್ಟಿಗಿರಲಿ, ವಾಕ್ಯವೆಂಬ ದೀಪ ನಿನ್ನೊಟ್ಟಿಗಿರಲಿ, ಅದರ ಒಳಗಿಂದ ಬೆಳಕು ಹೊರಡುತ್ತದೆ. ಆಮೇಲೆ ವಾಕ್ಯವೆಂಬ ದೀಪ ನಿನ್ನ ಒಳಗಿದ್ರೆ, ಪರಿಶುದ್ಧವಾದ ದೇವರ ವಾಕ್ಯ ನಿನ್ನ ಜೊತೆಯಲ್ಲಿದ್ರೆ ತಾಕತ್ತು ನೋಡು, ಅದರ ಒಳಗಿಂದ ಬೆಳಕು ಬರ್ತದೆ. ಹಲ್ಲೆಲೂಯಾ. ಹೇಗೆ ಬರ್ತದೆ? ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವದ ಮಾರ್ಗ. ಆಮೇಲೆ ಸುಮ್ಮನೆ ಬೋಧನೆ ಕೊಡೋದಿಲ್ಲ. ನಿನ್ನನ್ನು ಆಶೀರ್ವಾದ ಮಾಡ್ತಾರೆ, ನಿನಗೆ ಅಭಿವೃದ್ಧಿ ಮಾಡ್ತಾರೆ, ಈ ಬೋಧನೆ ಅಲ್ಲ. ನಿಮ್ಮನ್ನು ಖಂಡಿಸಿ, ನಿಮ್ಮನ್ನು ಬೈದು, ಸರಿ ಮಾಡಿ, ತಿದ್ದಿ, ಎಚ್ಚರಿಸಿ, ನಿಮ್ಮನ್ನು ಶಿಕ್ಷಣ ಪೂರ್ವಕವಾಗಿ ಯಾರು ಬೋಧನೆ ಮಾಡ್ತಾರಲ್ಲ, ಆ ಬೋಧನೆಯೇ ನಿನಗೆ ಜೀವದ ಮಾರ್ಗ. ಆಮೇಲೆ 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 ಅರ್ಥ ಆಗ್ತಾ ಇದೆಯಾ? ಯಾರು ಬೈದು, ಯಾರು ಖಂಡಿಸಿ ಈ ಪಾಪವನ್ನು ಮಾಡಬೇಡ, ಈ ಆರಾಧನೆ ಬಿಟ್ಟು ಲೌಕಿಕವಾಗಿ ಬದುಕಬೇಡ, ದೇವರ ಚಿತ್ತವನ್ನು ಮರಿಬೇಡ, ಯಾರು ನಿನ್ನನ್ನು ಖಂಡಿಸ್ತಾನೋ ಅವರು ನಿನ್ನ ಜೀವದ ಮಾರ್ಗವಾಗಿದೆ. ಹಲ್ಲೆಲೂಯಾ. ಹಾಗಾಗಿ ಇದನ್ನು ಏನು ಮಾಡಬೇಕು? ಅಪ್ಪ 2 ವಚನ ಓದ್ಬಿಡು. ಅದೇ 7ನೇ ಅಧ್ಯಾಯ 1, 2 ವಚನ ಓದಪ್ಪ ಬೇಗ. 1, 2, 3 Proverbs chapter 7 verse 1, 2, 3. ನಾನೊಂದು 7ನೇ ಅಧ್ಯಾಯ 1, 2, 3 ವಚನ.
ಕಂದ, ಓದ್ಬಿಟ್ಟು ಜೋರಾಗಿ, ಕಂದ ನನ್ನ ಮಾತುಗಳನ್ನು ಅನುಸರಿಸು, ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿಟ್ಟುಕೋ, ನನ್ನ ಉಪದೇಶವನ್ನು ಕಣ್ಣುಗುಡ್ಡಿನಂತೆ ಪಾಲಿಸು, ನನ್ನ ಆಜ್ಞೆಗಳನ್ನು ಕೈಗೊಂಡು ಬಾಳು, ಅವುಗಳನ್ನು ನಿನ್ನ ಬೆರಳುಗಳಿಗೆ ಉಂಗುರವಾಗಿ ಇಟ್ಕೋ, ಹೃದಯದ ಹಲಿಗೆಯಲ್ಲಿ ಬರೆ. ಆಮೆನ್, ಆಮೆನ್. ಮಗಳೇ, ಮಗನೇ, ಸಹೋದರನೇ, ಸಹೋದರಿಯೇ, ಅಕ್ಕವರೇ, ಅಣ್ಣವರೇ, ಹಲ್ಲೆಲೂಯಾ. ಪ್ರಿಯ ತಾಯಿಗಳೇ, ಕಂದ, ನಾವೆಲ್ಲರೂ ದೇವರಿಗೆ ಮಕ್ಕಳಾಗಿದ್ದೇವೆ. ಆಮೆನ್. 60 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, 1 ವರ್ಷ ಇರ್ಬೋದು, ತಂದೆನೇ ಯಾವಾಗಲೂ. ಆಮೆನ್. ತಾಯಿನೇ ಯಾವಾಗಲೂ. ಆಮೆನ್. ಕಂದ, ನನ್ನ ಉಪದೇಶಗಳನ್ನು ಅನುಸರಿಸು, ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿಟ್ಟುಕೋ, ನನ್ನ ಉಪದೇಶವನ್ನು ಕಣ್ಣುಗುಡ್ಡಿನಂತೆ ಕಾಪಾಡು. ಹಣ ಕಾಪಾಡ್ತೀರಿ, ಬಂಗಾರ ಕಾಪಾಡ್ತೀರಿ, ಬೆಳ್ಳಿ ಕಾಪಾಡ್ತೀರಿ, ಹೊಲ ಕಾಪಾಡ್ತೀರಿ, ನಂದೇ 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 ಅಂತ ಬೇಲಿ ಹಾಕ್ತೀರಿ. ಆದರೆ ವಾಕ್ಯ ಕಾಪಾಡಿದ್ದೀರಿ. ಮನೆಗೆ ಹೋದ್ಮೇಲೆ ಬೈಬಲ್ ಎಲ್ಲ ಇಟ್ಬಿಡೋದು, ವಾರ ಬಂದಾಗ ನೆನಪು ಬರೋದು. ಹಲ್ಲೆಲೂಯಾ. ಹಲೋ, ವಾಕ್ಯವೆಂಬ ಕತ್ತಿ ನಿನ್ನ ಜೊತೆಯಲ್ಲಿ ಇಲ್ಲದೆ ಹೋದ್ರೆ ನೀನು ಯಾವತ್ತೂ ಜಯ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಆಮೆನ್. ನಿನ್ನ ಕೈಯಲ್ಲಿ, ನಿನ್ನ ಹೃದಯದಲ್ಲಿ ಅದು ಇರಬೇಕು. ಓದಕ್ಕೆ ಬರೋದಿಲ್ಲ ಪಾಸ್ಟ್ರೆ, ಅಯ್ಯ ಓದಕ್ಕೆ ಬರೋದಿಲ್ಲ ನಮಗೆ, ಚಿಂತಿಸಬೇಡ್ರಿ. ನಿಮ್ಮ ಹೃದಯವೆಂಬ ಹಲಿಗೆ ಮೇಲೆ ಬರೀರಿ, ಸಾಯವರೆಗೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಆಮೆನ್, ಆಮೆನ್, ಆಮೆನ್. ಇಹದಲ್ಲಿಯೂ ಪರದಲ್ಲಿಯೂ ದೇವರ ವಾಕ್ಯ ನಿಮ್ಮನ್ನು ಕಾಪಾಡ್ತದೆ. ಹಲ್ಲೆಲೂಯಾ. ಹಾಗಾಗಿ ಇವುಗಳನ್ನು ಹೃದಯದಲ್ಲಿ ಬರ್ಕೊಂಡು ನಂಬಿಗಸ್ತರಾಗಿ ಬಾಳ್ರಿ, ಪರಿಶುದ್ಧರಾಗಿ ಬಾಳ್ರಿ, ಭಕ್ತಿವಂತರಾಗಿ ಬಾಳ್ರಿ, ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸ್ರಿ ಅಂತ ಹೇಳಿ ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಎಚ್ಚರಿಸ್ತೇನೆ. ವಾಕ್ಯದ ಒಳಗಡೆ ಬೇರು, ಸಮಾಧಾನವಾಗಿ ಬದುಕ್ರಿ, ಶಾಂತಿಯಿಂದ ಬದುಕ್ರಿ, ನಂಬಿಕೆಯಿಂದ ಬದುಕ್ರಿ. ಈ ಗುಣಗುಟ್ಟೋದು, ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತ ಸುರಿಸುವ ಕೈ, ದುರಾಲೋಚನೆ ಕಲ್ಪಿಸುವ ಹೃದಯ, ಕೇಡನ್ನುಂಟು ಮಾಡಲು ತೊಡಕೊಡುವ ಕಾಲು, ಅಸತ್ಯ ಮಾತಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಿಗೆ ಜಗಳವನ್ನು ಬಿತ್ತತಕ್ಕಂತಹ ಕಾರ್ಯ. ಹಲ್ಲೆಲೂಯಾ. ಸ್ವಲ್ಪ ಗಮನ ಹರಿಸಿ ದೇವರ ವಾಕ್ಯಕ್ಕೆ ವಿರುದ್ಧವಾದ ಸಂಗತಿಗಳನ್ನು ತೆಗೆದುಬಿಟ್ಟು ದೇವರ ವಾಕ್ಯಕ್ಕೆ ಒಳಪಡುವ ಸಂಗತಿಗಳಿಗೆ ಒಳಗಾಗಿ. ಆಮೆನ್, ಆಮೆನ್. ಈ ವಾಕ್ಯಗಳು ನಿಮ್ಮನ್ನು ಕಾಪಾಡಲಿ. ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಿ, ನಿಮ್ಮನ್ನು ಎಚ್ಚರಿಸಲಿ. ಇಷ್ಟು ದಿನ ನೀವು ಎಲ್ಲಿ ತಪ್ತಾ ಇರೋ ಅಲ್ಲಿ ನಿಮ್ಮನ್ನು ಸರಿ ಮಾಡಲಿ ಅಂತ ಹೇಳಿ ನಾನು ಯೇಸುವಿನ ನಾಮದಲ್ಲಿ ಈ ಶುಭವನ್ನು ಹಾರೈಸ್ತೇನೆ. ಆಮೆನ್, ಆಮೆನ್. ವಾಕ್ಯದ ಮೂಲಕವಾಗಿ ನಿಮಗೆ ಶುಭವಾಗಲಿ, ಆಶೀರ್ವಾದವಾಗಲಿ. ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋಣ, ಪ್ರಾರ್ಥನೆಗೆ ಸಿದ್ಧರಾಗೋಣ. ಕರ್ತನೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಪರಿಶುದ್ಧನಾಗಿರುವ ತಂದೆಯಾದ ದೇವರೇ, ಉತ್ತಮವಾದಂತಹ ನಿನ್ನ ಪವಿತ್ರವಾದ ವಾಕ್ಯಗಳನ್ನು ಧ್ಯಾನ ಮಾಡಿದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಿದ್ದು ರೂಪಿಸಿ ಬಲಪಡಿಸಿ, ತಪ್ಪಿ ಹೋಗದಂತೆ, ಬಿದ್ದು ಹೋಗದಂತೆ, ಆರಾಧನೆ ತಪ್ಪಿಸದಂತೆ, ಪ್ರಾರ್ಥನೆ ತಪ್ಪಿಸದಂತೆ, ವಾಕ್ಯಕ್ಕೆ ಒಳಪಡುವಂತೆ, ಸಭೆಗೆ ಒಳಪಡುವಂತೆ, ಪರಲೋಕಕ್ಕೆ ಒಳಪಡುವಂತೆ, ಯೇಸು ಕ್ರಿಸ್ತನಿಗೆ ಒಳಪಡುವಂತೆ, ಪವಿತ್ರಾತ್ಮನ ಕಾರ್ಯಗಳಿಗೆ ಒಳಪಡುವ ಹಾಗೆ ನಮ್ಮ ಜೀವಿತಗಳನ್ನು ನಿನಗೆ ಅರ್ಪಿಸುತ್ತೇವೆ. ಕಾಟಾಚಾರಕ್ಕಾಗಿ ಬರುತ್ತದೆ, ಕಾಟಾಚಾರಕ್ಕಾಗಿ ನಂಬಿಕೆ ಇರಲಿ, ಆರಾಧನೆ ಇದ್ದು, ಪ್ರಾರ್ಥನೆ ಇದ್ದು, ಸ್ವಂತ ಕಾರ್ಯದ ಮೇಲೆ ಆಲೋಚನೆ ಮಾಡಿ ಮನಸ್ಸಿಡದೆ ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ಬದುಕಲು ಕೃಪೆ ತೋರಿಸು. ಯೇಸುವೇ, ನಿಮ್ಮ ಚಿತ್ತ ಉದ್ದೇಶ ನಮ್ಮ ಜೀವಿತಗಳಲ್ಲಿ ನೆರವೇರಲಿ. ಕೇಳಿದ ಎಲ್ಲ ದೇವ ಜನರನ್ನ ಎಚ್ಚರಿಸು, ನಿನ್ನ ರಕ್ತಕೋಟೆಯಲ್ಲಿ ಮುದ್ರೆ ಹಾಕು, ನಂಬಿಕೆಯಲ್ಲಿ ದೃಢಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್, ಆಮೆನ್. ಕರ್ತನು ಈ ವಾಕ್ಯಗಳ ಮೂಲಕವಾಗಿ ನಿಮಗೆ ಶುಭ